ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ರಂಜಿತಾ ವೆಂಕಟೇಶ್. ಮೊದಲಿಗೆ ಹೆಡ್ಲೈನ್ಸ್. ಸಾಗರದಲ್ಲಿ ಇಡಿ ಅಧಿಕಾರಿಗಳ ದಾಳಿ. 9 ಜನರ ತಂಡದಿಂದ 18 ಗಂಟೆಗಳ ಕಾಲ ವಿಚಾರಣೆ. ಬುಧವಾರ ಕಚೇರಿಗೆ ಬರಲು ಟಿಪ್ ಟಾಪ್ ಬಶೀರ್ಗೆ ಬುಲಾವ್. ವರ್ಗಾವಣೆ ವಿಚಾರಕ್ಕೆ ಸಂಸದ ಬಿವೈಆರ್ ವರ್ಸಸ್ ಸಚಿವ ಮಧು ಬಂಗಾರಪ್ಪ. ದಾಖಲೆ ಇಟ್ಕೊಂಡು ಮಾತಾಡಿ ಎಂದು ತಾಕೀತು. ಸೇತುವೆ ಕಾಮಗಾರಿಗಳ ಉದ್ಘಾಟನೆಗೂ ಅಪಸ್ವರ. ತುಂಗಾ 22 ಕ್ರಸ್ಟ್ ಗೇಟ್ಗಳ ಮೇಲೆ ಈಗ ಸಿಸಿಟಿವಿ ಕಣ್ಣು. ಜಲಾಶಯದಲ್ಲಿ ಭದ್ರತೆಗೆ ಹೆಚ್ಚಿನ ಆದ್ಯತೆ. ತುಂಗಭದ್ರಾ ಕ್ರಸ್ಟ್ ಗೇಟ್ ಪ್ರಕರಣದ ಬಳಿಕ ಎಚ್ಚೆತ್ತ ಇಲಾಖೆ. ಮೊದಲಿಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಉದ್ಯಮಿ ಟಿಪ್ ಟಾಪ್ ಬಶೀರ್ ಮನೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ರು. 9 ಜನರ ತಂಡದಿಂದ 18 ಗಂಟೆಗಳ ಕಾಲ ಈ ವಿಚಾರಣೆಯನ್ನ ನಡೆಸಲಾಯಿತು. ಇಕ್ಬಾಲ್ ಎಂಬುವರ ಜೊತೆ ಬಶೀರ್ ವ್ಯವಹಾರ ನಡೆಸಿದ್ದು, ಈ ಸಂಬಂಧ ಅಧಿಕಾರಿಗಳು ಉಡುಪಿ, ಕುಂದಾಪುರ, ಸಾಗರದಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಲಾಗಿದೆ. ಬಂದ್ಯಾ? ಇಲ್ಲೇ ಕೇಳ್ತಿರೋ ಮನೆ ಹತ್ರ ಬಂದತ್ತೆ. ಹಲವಾರು ದಾಖಲೆಗಳನ್ನು ಪರಿಶೀಲಿಸಿರುವ ಇಡಿ ಅಧಿಕಾರಿಗಳು ಬುಧವಾರ ಇಡಿ ಕಚೇರಿಗೆ ಬರುವಂತೆ ಬುಲಾವ್ ನೀಡಲಾಗಿದೆ. ದಾಳಿಯ ಕುರಿತು ಉದ್ಯಮಿ ಟಿಪ್ ಟಾಪ್ ಬಶೀರ್ ಪ್ರತಿಕ್ರಿಯೆ ನೀಡಿದ್ದಾರೆ. 6 ಗಂಟೆ ಜಾವ ಬಂದು ನಾವು ಮನೆಯಲ್ಲೇ ಇದ್ದೆ. ಬಂದು ಇಡಿ ಅಧಿಕಾರಿಗಳು ಕರೆದ್ರು, ಸರ್ ಅಡ್ಡಿಲ್ಲ ಬನ್ನಿ ಅಂತ ಹೇಳಿದೆ. ನಾವೊಂದು ಇಕ್ಬಾಲ್ ವಿಚಾರವಾಗಿ ನಾವು ಬಂದಿದ್ದೀವಿ ಅಂದರು. ಸರಿ ಬನ್ನಿ ಅಂತ ಹೇಳಿ ಕೂತ್ಕೊಂಡು ಬಾಕಿ ಎಲ್ಲ ಮನೆ ಪರಿಶೋಧನೆ ಮಾಡಿದರು. ಎಲ್ಲ ದಾಖಲೆಗಳನ್ನು ತಂದು ಟೇಬಲ್ ಮೇಲೆ ಇಟ್ಟು ಬಾಕಿ ಎಲ್ಲ ಪರಿಶೀಲನೆ ಮಾಡಿ ನಾವೊಂದು ಇಕ್ಬಾಲ್ ನಿಮ್ಮದು ಟ್ರಾನ್ಸಾಕ್ಷನ್ ಯಾವ್ಯಾವ ರೀತಿ ಆಗಿದೆ ಅನ್ನೋದನ್ನು ಅವರು ಮೊದಲೇ ಅಲ್ಲಿಂದನೇ ತಂದಿದ್ರು. ಈ ಪ್ರಕಾರವಾಗಿ ಏನೇನು ಇಷ್ಟಿಷ್ಟು ಹಣ ಎಲ್ಲೆಲ್ಲಿ ಹೆಂಗೆ ಬಂದಿದೆ, ಯಾವ್ಯಾವ ಇದಕ್ಕೆ ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದನ್ನು ವಿಚಾರಣೆ ಕೇಳಿದರು. ಸರ್ ಈ ಹಣ ಈ ರೀತಿ ಬಂದಿದೆ, ಈ ಹಣ ಅಕೌಂಟಲ್ಲಿ ಬಂದಿದೆ ಹಣ ಇದಿಷ್ಟು ನಮ್ಮ ಹೋಟೆಲ್ ಇದಕ್ಕೆ ಡೆವಲಪ್ಮೆಂಟ್ ಇದಕ್ಕೆಲ್ಲ ಖರ್ಚಾಗಿ ಹಾಕಿದ್ದೀವಿ ಅಂತ ಅದನ್ನೆಲ್ಲ ತೋರಿಸಾದ ಮೇಲೆ ಆಮೇಲೆ ಕೆಲವು ಟ್ರಾನ್ಸಾಕ್ಷನ್ ಇದೆಲ್ಲ ಕೇಳಿದರು. ನಂತರದಲ್ಲಿ ನೀವು ಈ ಹಣನ ರಿಟರ್ನ್ ಯಾವ ರೀತಿ ಮಾಡಿದೆ ಅಂತ ಕೇಳಿದ್ರು. ಆ ಹೋಟೆಲ್ ಹಣ ಸೇಲ್ ಆಗಿದ್ದ ಹಣ ಪೂರ್ತಿ ಅವರ ಅಕೌಂಟಿಗೆ ಟ್ರಾನ್ಸಾಕ್ಷನ್ ಆಗಿದೆ. ಪ್ರಾಫಿಟ್ ಲೆಕ್ಕದಲ್ಲಿ 4 ಕೋಟಿ ಚಿಲ್ಲರೆಯನ್ನು ಅವರಿಗೆ ಜಾಸ್ತಿ ಹೋದಂಗೆ
ಟ್ರಾನ್ಸಾಕ್ಷನ್ಲಿ ಇದೆ. ಅದನ್ನೆಲ್ಲ ಪರಿಶೀಲನೆ ಮಾಡಿದ್ರು, ಪ್ರತಿಯೊಂದು ದಾಖಲೆ ಪರಿಶೀಲನೆ ಮಾಡಿದ್ರು. ಮತ್ತು ನನ್ನ ಪ್ರಾಪರ್ಟಿ ಎಲ್ಲೆಲ್ಲಿ ಪ್ರಾಪರ್ಟಿ ಇದೆ, ಉಡುಪಿ, ಮಂಗಳೂರು, ಬ್ಯಾಂಗ್ಳೂರು, ಶಿವಮೊಗ್ಗ, ಸ್ವಲ್ಪ ಶಿಖರ, ಸಾಗರ, ಪ್ರತಿಯೊಂದು ಟ್ರಾನ್ಸಾಕ್ಷನ್ ಚೆಕ್ ಮಾಡಿದ್ರು, ನೋಡಿದ್ರು. ಎಲ್ಲದು ಮಾಹಿತಿ ಅವರಿಗೆ ಸರಿಯಾಗಿ ಕಂಡು ರಾತ್ರಿ ಎಲ್ಲ ರಿಪೋರ್ಟ್ ಮಾಡಿಕೊಂಡು ಹೋಗಿದ್ದಾರೆ. ದಾಖಲೆಗಳನ್ನು ಪರಿಶೀಲನೆ ಮಾಡೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ನು, ಪ್ರತಿಯೊಂದು ಟ್ರಾನ್ಸಾಕ್ಷನ್ನು, ಮತ್ತು ನಮ್ಮ ಮನೇಲಿ ಏನೇನು ವಶಪಡಿಸ್ಕೊಂಡು ಅದನ್ನೆಲ್ಲ ಚೆಕ್ ಮಾಡೋಕ್ಕೆ ಅವ್ರಿಗೆ ಸುಮಾರು ಟೈಮ್ ಹಿಡಿದಿತ್ತು. ಅದನ್ನೆಲ್ಲ ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಇದ್ದಾಗ ಅದನ್ನೆಲ್ಲ ಒಂದು ಕಾಪಿ ಸದ್ದು ತೊಗೊಂಡು ಇದು ಮಾಡಿಕೊಂಡು ಎಲ್ಲ ತೊಗೊಂಡು ಒಂದು ರಿಪೋರ್ಟಲ್ಲಿ ನನ್ನ ಸೈನನ್ನು ತೊಗೊಂಡು ಹೋಗಿದ್ದಾರೆ. ಏನು ವಶಪಡಿಸ್ಕೊಂಡಿಲ್ಲ. ಎಲ್ಲ ದಾಖಲೆಗಳು ಜೆನ್ಯೂನ್ ಆಗಿರೋದ್ರಿಂದ ಅಂಥದ್ದು ಯಾವುದೇ ಅವ್ರಿಗೆ ವಶಪಡಿಸ್ಕೊಳ್ಳುವಂಥದ್ದು ಯಾವುದು ಸಿಕ್ಕಲಿಲ್ಲ. ಅವರಿಗೆ ಸಿಕ್ಕಿಲ್ಲ ಅಂದರೆ ಯಾವುದಿಲ್ಲ, ಎಲ್ಲ ಜೆನ್ಯೂನ್ ಇತ್ತು, ಎಲ್ಲ ಟ್ರಾನ್ಸಾಕ್ಷನ್ ಅದಾಗಿ ಇದು ಮಾಡಿದರು. ಅಕ್ರಮ ಹಣ ಟ್ರಾನ್ಸಾಕ್ಷನ್ ಏನಿಲ್ಲ. ನಾವೊಂದು ಇಕ್ಬಾಲಿಂದು ಅವರು ಖತಾರಲ್ಲಿ ಇರೋದ್ರಿಂದ, ಖತಾರ ಹಣ ಇಲ್ಲಿ ಬಂದಿರೋದ್ರಿಂದ ಅದು ಜೆನ್ಯೂನೇ ಇದೆ. ಬಟ್ ಅವ್ರ ಟ್ರಾನ್ಸಾಕ್ಷನ್ ಸ್ವಲ್ಪ ಆ ಕಡೆ ಆಗಿರೋದ್ರಿಂದ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದ್ರ ಸಂಬಂಧಪಟ್ಟು ಅದನ್ನಾಗಿ ಇಲ್ಲಿ ಬಂದಿದ್ದಾರೆ ಅಷ್ಟೇ, ಬಿಟ್ಟರೆ ಮತ್ತೇನಿಲ್ಲ. ಬರಲಿ, ಇಲ್ಲಿ ಬುಧವಾರ ನೋಟಿಸ್ ಬುಧವಾರ ಬರಕ್ಕೆ ಹೇಳಿದ್ದಾರೆ. ಬುಧವಾರ ಬಂದು ಒಂದ್ಸರಿ ಹೋಗಿದೆ ಅಂತ ಹೇಳಿದ್ದಾರೆ. ಬುಧವಾರ ಹೋಗ್ತಿದೆ. 6 ಗಂಟೆ ಜಾಬ್ ಬಂದು ನಾವು ಮನೆಯಲ್ಲೇ ಇದ್ದೆ. ಇದೀಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಶಿವಮೊಗ್ಗ ಸಂಸದ ರಾಘವೇಂದ್ರ ವಿರುದ್ಧ ಹರಿಹಾಯ್ದಿದ್ದಾರೆ. ಹೌದು, ಈ ಹಿಂದೆ ಸಂಸದ ರಾಘವೇಂದ್ರ ಶಿವಮೊಗ್ಗದಲ್ಲಿ ವರ್ಗಾವಣೆ ದಂಧೆ ನಡೆಯುತ್ತಿದೆ ಎಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. ಈ ಹೇಳಿಕೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಮಧು ಬಂಗಾರಪ್ಪ, ಅಣ್ಣ ತಮ್ಮ ಇಬ್ಬರು ಈ ಹಿಂದೆ ನಿಮ್ಮ ತಂದೆ ಮುಖ್ಯಮಂತ್ರಿಯಾಗಿದ್ದಾಗ ಶಿವಮೊಗ್ಗದಲ್ಲಿ ಇದೇ ದಂಧೆ ಮಾಡುತ್ತಿದ್ರಿ ಎಂದು ಹೇಳಿದ್ದಾರೆ. ನನ್ನ ಮೇಲೆ ಆಧಾರಿತ ರಹಿತ ಆರೋಪ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಹಾಗಾದ್ರೆ ಸಂಸದ ಬಿ.ವೈ. ರಾಘವೇಂದ್ರ ಏನ್ ಹೇಳಿದ್ರು? ಅದಕ್ಕೆ ಸಚಿವ ಮಧು ಬಂಗಾರಪ್ಪ ಕೊಟ್ಟ ಕೌಂಟರ್ ಹೇಗಿತ್ತು ನೀವೇ ನೋಡಿ. ಪೇಪರ್ ಅಲ್ಲಿ ನೋಡಿದ್ವಿ, ಈ ರಾಜ್ಯ ಸರ್ಕಾರದ ವರ್ಗಾವಣೆಯ ದಂಧೆ ಮತ್ತೆ ಕೆಲವು ದಿನಕ್ಕೆ ಮತ್ತೆ ಎಕ್ಸ್ಟೆನ್ಷನ್ ಅನ್ನ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಅಧಿಕಾರಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ಟೈಮ್ ಲಿಮಿಟ್ ಇಲ್ಲ, ಮಿನಿಮಮ್ ಒಬ್ಬ ಅಧಿಕಾರಿ 1-2 ವರ್ಷದ ಒಳಗಡೆ ಅವನು ಟ್ರಾನ್ಸ್ಫರ್ ಮಾಡಬಾರ್ದಂತ ಕಾನೂನು ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಒಳ್ಳೊಳ್ಳೆ ಅಧಿಕಾರಿಗಳನ್ನ ಯಾವ ದುರುದ್ದೇಶದಿಂದ ಮಾಡ್ತಿದಾರೋ ಗೊತ್ತಿಲ್ಲ. ಈ ರೀತಿ ಮತ್ತೆ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಕೆಲವು ಕಡೆ ಧಮಕಿ ಹಾಕ್ತಿದ್ದಾರೆ ಅಧಿಕಾರಿಗಳಿಗೆ, ನಿನ್ ಟೈಮ್ ಮುಗೀತು, ನೀವು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ ಅಂತೇಳಿ. ಈ ತರ ಕೆಲವು ತುಂಬಾ ಜನ ಅಧಿಕಾರಿಗಳು ಅಳಲು ತೋಡ್ಕೊಂಡು ನಮ್ಮ ಶಾಸಕರುಗಳ ಮನೆಗೆ, ನಮ್ಮ ಮನೆಗೆಲ್ಲ ಬರ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಗೌರವಿತ ಮುಖ್ಯಮಂತ್ರಿ ವಿನಂತಿ ಮಾಡ್ಕೊತೀನಿ, ನೀವು ಮಾಡುವಂತ ಒಳ್ಳೆ ಕೆಲಸಗಳು ಎಲ್ಲದೂ ಕೂಡ ನೀರಲ್ಲಿ ಹೋಮ ಹೋಗ್ತಾ ಇದೆ. ನೀವು ನಂಬ್ಕೊಂಡಂತ ಕೆಲವು ಜನ ಪಕ್ಷದ ಹೆಸರು ಹಿಡ್ಕೊಂಡಿರೋ ಮುಖಂಡಗಳು ಇರ್ಬೋದು, ಕೆಲವು ಮಂತ್ರಿ ಮಹೋದಯರು ಇರ್ಬೋದು, ಈ ರೀತಿಯಂತ ಕಾಟವನ್ನ ಈ ಅಧಿಕಾರಿಗಳಿಗೆ ಏನು ಕೊಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಅಧಿಕಾರಿಗಳು ಈಗಾಗಲೇ ನೇಣು ಹಾಕೊಂಡು ಸತ್ತಿದ್ದು ಉದಾಹರಣೆ ಇದಾವೆ, ಡೆತ್ ನೋಟ್ ಬರ್ದಿಟ್ಟು ಸತ್ತೋಗಿದ್ದು ಕೂಡ ಉದಾಹರಣೆಗಳಿದಾವೆ. ಹಾಗಾಗಿ ಪದೇ ಪದೇ ಈ ರೀತಿಯಂತ ಅಧಿಕಾರಿಗಳಿಗೆ ಟ್ರಾನ್ಸ್ಫರ್ ಮುಖಾಂತರ ಹಿಂಸೆ ಕೊಡುವಂತ ಪ್ರಯತ್ನವನ್ನ ಬಿಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತೀನಿ. ಈ ನ್ಯಾಷನಲ್ ಹೈವೇದು, ಯಾಕಂದ್ರೆ ಈಗ ಇರ್ತಕ್ಕಂಥ ಸಂಸದರು ಈ 2 ಟೆನ್ಯೂರಲ್ಲೂ ಕೂಡ ಬರೀ ಭಾಷಣ ಮಾಡ್ಕೊಂಡು ಬಂದವರು, ಯಾರು ಆ ನ್ಯಾಷನಲ್ ಹೈವೇಲಿ ಇನ್ನೂ ಕಂಪ್ಲೀಟ್ ಓಡಾಡಿಲ್ಲ. ಎಲೆಕ್ಷನ್ಗಿಂತ ಮುಂಚೆನೂ ಕೂಡ ಫ್ರಂಟ್ ಮಾಡಿಬಿಟ್ರು, ಎಲ್ಲ ಈ ಪಥ ಮಾಡಿಬಿಟ್ಟಿದ್ದೀವಿ, ಆ ಪಥ ಮಾಡಿದ್ದೀವಿ ಅಂತ ಹೇಳಿ. ಏನೇನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಈಗಾಗಲೇ ಅವ್ರ ಕ್ವಾಲಿಟಿನ ಒಂದು 2-3 ಕಡೆಗೆ ಗೊತ್ತಾಗಿದೆ. ನಾನು ಕೂಡ DC ಅವ್ರಿಗೆ ಹೇಳಿದ್ದೀನಿ. ಮೊನ್ನೆ ಒಂದು ವಿಚಾರನ ನಾವು ನೋಡಿದೆ, ಮೊನ್ನೆ ರಾಘವೇಂದ್ರ ಅವರು ಏನು ಫುಲ್ಲು
ದಂಧೆ ನಡೀತಾ ಇದೆ ಅಂತೇಳಿ, ಟ್ರಾನ್ಸ್ಫರ್ಸ್ ನಮ್ಮ ಜಿಲ್ಲೆನೂ ಸೇರಿಸಿ ಇಡೀ ರಾಜ್ಯದಲ್ಲಿ ಅಂತೇಳಿ ನಮ್ಮ ಜಿಲ್ಲೆನ ಉಲ್ಲೇಖ ಮಾಡಿದ್ದಾರೆ. ಮೋಸ್ಟ್ಲಿ ಇವ್ರ ಅಪ್ಪರು ಮುಖ್ಯಮಂತ್ರಿಗಳಿದ್ದಾಗ ಅಣ್ಣ ತಮ್ಮ ಇದೇ ಕೆಲಸ ಮಾಡಿದ್ರು ಇರಬೇಕು. ಆ ಚಾಳಿನೇ ನಮಗೂ ಇದೆ ಅಂತಕ್ಕಂಥದ್ದು ಭಾವನೆ ಏನಾದ್ರು ಹೇಳೋದಾದ್ರೆ, ಸುಮ್ಮನೆ ಭಾಷಣ ಮಾಡೋದಾದ್ರೆ, ಅದಕ್ಕೆ ಯಾವುದೇ ಥರದ ಒಂದು ಪ್ರೂಫ್ ಇಲ್ಲದೆ, ಯಾವುದೇ ಥರದ ವಿಚಾರಗಳಿಲ್ಲದೆ ಸುಮ್ಮನೆ ಏನೋ ಒಂದು ಹೇಳಬೇಕಲ್ಲ ಒಂದು ಸರ್ಕಾರದ ಮೇಲೆ ಅಂತ ಹೇಳಿದರೆ, ಮನೆ ರಾಜೇಂದ್ರ ನಿಮ್ಮ ಅಪ್ಪವ್ರು ಯಾಕೆ ಜೈಲಿಗೆ ಹೋದ್ರು ಅಂತ ಹೇಳಿ ನೀವು ಹೇಳಬೇಕಾಗತ್ತೆ. ಯಾಕೆಂದ್ರೆ ನಾನು ಒಬ್ಬ ಉಸ್ತುವಾರಿ ಸಚಿವ, ಇಲ್ಲಿ ನನ್ನ ಜವಾಬ್ದಾರಿ ಇರ್ತದೆ. ನಾವು ಏನೇ ತೀರ್ಮಾನಗಳನ್ನು ತಗೊಂಡ್ರೂ ಕೂಡ ಇಲ್ಲಿಯ ಜನರಿಗೆ ಸಹಕಾರ ಆಗ್ತಕ್ಕಂಥದ್ದು ಸರ್ಕಾರ ನಿಮ್ದಲ್ಲ ರಾಘವೇಂದ್ರ, ನೀವು ವಿರೋಧ ಪಕ್ಷದಲ್ಲಿದ್ದೀರಿ. ನೀವು ಕುತ್ಕೊಂಡು ಜೋಗಕ್ಕೆ ಹೋದಾಗ ಟೀಕಾ ಟಿಪ್ಪಣಿ ಮಾಡೋದು ಕೂಲಿಂಗ್ ಗ್ಲಾಸು ಅಂತ. ಜೋಗಕ್ಕೆ ನೀವು ನಿಮ್ಮ ಅಪ್ಪನ ಮನೆಯಿಂದ ತಂದಿಲ್ಲ, ಮಧು ಬಂಗಾರಪ್ಪನು ನಮ್ಮ ಅಪ್ಪನ ಮನೆಯಿಂದ ಏನು ತಂದಿಲ್ಲ. ಇದನ್ನು ಕುತ್ಕೊಂಡು ಯಾವನು ಟೀಕಾ ಟಿಪ್ಪಣಿ ಮಾಡ್ತಕ್ಕಂಥದ್ದಲ್ಲ. ಬಂಗಾರಪ್ಪಾಜಿಯವರು ಯಾವಾಗಲೂ ಕನ್ಸು ಕಟ್ಟಿದ್ರು, ಇವ್ರ ಹಣ ಇವ್ರ ಮನೆಯಿಂದ ತಂದಿಲ್ಲ. ಈಗ ಸಿಗಂದೂರ್ದು ಬ್ರಿಡ್ಜ್ ಅಪ್ಪ ಎಷ್ಟು ವರ್ಷದಿಂದ, ಈಗ ಫಿನಿಶ್ ಆದ ತಕ್ಷಣ ಇಲ್ಲ ನಾನು ಮಾಡಿಸಿದ್ದು. ಯಾಕೆ ನೀನೇ ಮಾಡಿಸಿರೋದು, ಆಯಿತು, ನೀವೇ ಸೆಂಟ್ರಲ್ ಗೌರ್ಮೆಂಟಲ್ಲಿ ದುಡ್ಡು ಕೊಟ್ರಿ, ನಮ್ಮ ಲೆಕ್ಕ ಕೊಟ್ಟಿದ್ದೀರಾ, ಕೇಳಿದ್ದೀರಾ ನೀವು ಯಾರಾದರೂ? ಶಿವಮೊಗ್ಗದಿಂದ ಎಷ್ಟು ಟ್ಯಾಕ್ಸ್ ಹೋಗಿದೆ ರಾಜ್ಯ ಸರ್ಕಾರದ ಬೊಕ್ಕಸದ ಮೂಲಕ ನಿಮ್ಮ ಕೇಂದ್ರ ಸರ್ಕಾರಕ್ಕೆ, ಎಷ್ಟು ನೀವು ಕೇಳಬೇಕಾಗಿತ್ತಂದು ಯೋಗ್ಯತೆ ಇದೆಯಾ ನಿಮಗೆ? ಕುತ್ಕೊಂಡು ಇಲ್ಲಿ ದಂಧೆ ಮಾಡ್ತಾರೆ, ಇದನ್ನ ಏನು ಟ್ರಾನ್ಸ್ಫರ್ ದಂಧೆ, ಅವೆಲ್ಲ ನಿಮಗೆ ಕೆಟ್ಟ ಚಾಳಿ ಇರ್ಬೋದು. ನೀವೆಲ್ಲ ಮಾಡಿ ಅಭ್ಯಾಸ ಆಗಿ ನಿಮ್ಮನ್ನು ಹೀನಾಯವಾಗಿ ಇವತ್ತು ರಾಜ್ಯ ಮಟ್ಟದಲ್ಲಿ ಸೋಲಿಸಿದ್ದಾರೆ. ಸುಮ್ಮನೆ ಕುತ್ಕೊಂಡು ಒಂದು ಸರ್ಕಾರದ ಸ್ವೇಚ್ಛಾಚಾರಕ್ಕೆ ಬಂದು ಭಾಷಣ ಮಾಡೋದಿದೆಯಲ್ಲ ರಾಘವೇಂದ್ರವನ್ನು ನಿಲ್ಲಿಸಬೇಕಾಗ್ತದೆ. ಅದನ್ನು ಮತ್ತೆ ನಾವು ಇನ್ನೂ ಕೆದಕಬೇಕಾಗತ್ತೆ. ಯಾರ್ಯಾರು ಜೈಲಿಗೆ ಹೋದ್ರು, ಯಾಕೆ ಹೋದ್ರು, ಏನೇನು ಕೇಸ್ಗಳಿದ್ದಾವೆ ನಿಮ್ಮ ಮೇಲೆ, ನೀವು ಎಲ್ಲಿಂದ ಎಲ್ಲಿಗೆ ಬಂದ್ರಿ, ಮುನ್ಸಿಪಾಲ್ಟಿಯಿಂದ ಎಲ್ಲಿಗೆ ಬಂದ್ರಿ, ಅದನ್ನೆಲ್ಲದನ್ನೂ ವಿಚಾರ ತೆಗಿಬೇಕಾಗತ್ತೆ. ಅದಕ್ಕೆ ಹುಷಾರಾಗಿರ್ಬೇಕು. ನನ್ನ ಒಂದು ಉಸ್ತುವಾರಿ ಸಚಿವನಾಗಿ ಯಾವುದೇ ಥರದ ನೀವು ಮಾತಾಡಬೇಕಾದ್ರೆ ಒಂದು ವಿಚಾರಗಳನ್ನ ಇಟ್ಕೊಂಡು ಮಾತಾಡಬೇಕು. ಈಗಲೂ ಕೂಡ ಮಾಡಿದ್ದಾರೆ, ಕೆಲವರಿಗೆ ಆಫೀಸರ್ಸಿಗೆ ಕೇಳಿದ್ದಾರೆ ಅವರು ವಿಚಾರಗಳನ್ನು, ಅವ್ರನ್ನೆಲ್ಲ ಪಟ್ಟಿಂಗ್ರನ್ನೆಲ್ಲ ಬಿಟ್ಟು ನನ್ನ ಹತ್ರ ಕಳಿಸ್ತಾರೆ, ಹೋಗಿ ಹೇಳ್ರಿ ಹಿಂಗೆ ಕೆಲಸ ಮಾಡಿಸ್ರಿ ಅಂತ ಹೇಳಿ. ಅದನ್ನೆಲ್ಲ ನಾನು ಬಿಚ್ಚಿಡ್ಬೇಕಾಗತ್ತೆ. ನಾನು ಒಂದೇ ಸಾರ್ವಜನಿಕರಿಗೆ ನಮ್ಮ ಜಿಲ್ಲೆಗೆ ನಾಳೆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮನೆ ಸಿದ್ದರಾಮಯ್ಯ ಅವರು ಶಾಲಾ ಮಕ್ಕಳನ್ನ ಕರೆದುಕೊಂಡು ಹೋಗುವ ವಾಹನ ತಪಾಸಣೆಯನ್ನ ಶಿವಮೊಗ್ಗದಲ್ಲಿ ಈ ದಿನ ನಡೆಸಲಾಯಿತು. ನಗರದ ಹಲವೆಡೆ ಶಾಲಾ ವಾಹನಗಳ ತಪಾಸಣೆ ನಡೆದಿದೆ. ಶಾಲಾ ಮಕ್ಕಳ ಸಾಕ್ಷರತೆಯ ದೃಷ್ಟಿಯಿಂದ ಶಿವಮೊಗ್ಗ ನಗರದ ಸಂಚಾರ ಪೊಲೀಸ್ ಠಾಣೆ ಪೊಲೀಸ್ ಅಧಿಕಾರಿ ದೇವರಾಜ್ ಹಾಗೂ ಸಿಬ್ಬಂದಿ ಅವರಿಂದ ಶಿವಮೊಗ್ಗ ನಗರದಾದ್ಯಂತ ವಿವಿಧ ಸ್ಥಳಗಳಲ್ಲಿ ಹಾಗೂ ಪ್ರಮುಖ ವೃತ್ತಗಳಲ್ಲಿ ಶಾಲೆಗಳಿಗೆ ಮಕ್ಕಳನ್ನು ಕರೆದುಕೊಂಡು ಹೋಗುವ ವಾಹನಗಳನ್ನು ತಪಾಸಣೆ ಮಾಡಲಾಗಿದೆ. ಶಾಲಾ ವಾಹನದ ಚಾಲಕರಿಗೆ ನಿಗದಿತ ಮಿತಿಗಿಂತ ಹೆಚ್ಚಿನ ಮಕ್ಕಳನ್ನು ಕರೆದುಕೊಂಡು ಹೋಗದಂತೆ ಮತ್ತು ಶಾಲಾ ವಾಹನಕ್ಕೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಇಟ್ಟುಕೊಳ್ಳುವಂತೆ ಸೂಚನೆ ನೀಡಲಾಗಿದೆ. ಶಿವಮೊಗ್ಗ ನಗರದಲ್ಲಿ 12 ಕಡೆ ಸಿಸಿಟಿವಿ ಜೊತೆ ಮೈಕ್ ಕೂಡ ಅಳವಡಿಕೆ ಮಾಡಲಾಗಿದೆ. ಸಂಚಾರಿ ನಿಯಮ ಪಾಲನೆ ಮಾಡಲು ಹೊಸ ಪ್ರಯೋಗವನ್ನು ನಮ್ಮ ಶಿವಮೊಗ್ಗ ಪೊಲೀಸರು ಪ್ರಯೋಗಿಸಿದ್ದಾರೆ.
ಇದರ ಬಗ್ಗೆ ಶಿವಮೊಗ್ಗದ ಜನರು ಏನ್ ಹೇಳ್ತಾರೆ ಅಂತ ನೋಡೋಣ ಇಂದಿನ ಜನಮತದಲ್ಲಿ. ನನ್ನ ಹೆಸರು ಚಿದಾನಂದ್ ಅಂತೇಳಿ. ಇದೇ ಟ್ರಾಫಿಕ್ ಸಿಗ್ನಲ್ ಏನು ಸ್ಮಾರ್ಟ್ ಸಿಟಿ ಅವರು ಮಾಡಿ ಇದನ್ನೆಲ್ಲ ಕ್ಯಾಮ್ರಾ ಮಾಡಿ ಅದಕ್ಕೆ ಜನಗಳು ಸಿಗ್ನಲ್ ಫೇಲ್ ಮಾಡಿದರೆ ಪೆನಾಲ್ಟಿ ಹಾಕೋದು ಅದೆಲ್ಲ ಒಂದು ಒಳ್ಳೆ ರೀತಿ ಜನಗಳಿಗೆ ಜಾಗೃತಿ ಮೂಡೋದು ಒಳ್ಳೆಯದೇನೆ. ಆದರೆ ಇಲ್ಲಿ ಏನಾಗ್ತಿದೆ ಅಂದರೆ ಅದರಿಂದ ಅಷ್ಟೇ ಅನಾನುಕೂಲನೂ ಆಗ್ತಾಯಿದೆ. ಈಗ ಏನಾಗುತ್ತೆ, ಈಗ ನೀವೇ ನೋಡಿದ್ರೆ ಒಂದು ಆಂಬುಲೆನ್ಸ್ ಬಂತು, ಆವಾಗ ಇಲ್ಲಿ ಸಿಗ್ನಲ್ ಆಫ್ ಆಗಿರುತ್ತೆ, ಆವಾಗ ಜನಗಳೆಲ್ಲ ತೆಗಿತಾರೆ. ಆವಾಗ ಅದು ಹೆಂಗೆ ಜನಗಳಿಗೆ ಅದ್ರ ಬಗ್ಗೆ ನೀವು ತಿಳುವಳಿಕೆ ಕೊಡಬೇಕು. ಯಾಕೆಂದರೆ ಇದ್ರ ಬಗ್ಗೆ ಯಾರೂ ಏನು ತಿಳುವಳಿಕೆ ಕೊಡ್ತಾನೇ ಇಲ್ಲ. ಅಲ್ಲಿ ಏನಾಗಿದೆ ಅಂದರೆ ಈಗ ನಾವು ಸಿಗ್ನಲಲ್ಲಿ ನಿಂತಿರ್ತೀವಿ, ಹಿಂದ್ಗಡೆ ಆಂಬುಲೆನ್ಸ್ ಬಂದ ತಕ್ಷಣ ನಾವು ಗಾಡಿ ತೆಗೆದಾಗ ಅದರಲ್ಲೂ ನಮಗೆ ಪೆನಾಲ್ಟಿ ಬೀಳ್ಬೋದು. ಅದ್ರ ಬಗ್ಗೆ ನೀವು ಏನು ಎಲ್ಲೂ ಜಾಗೃತಿ ಮೂಡಿಸೇ ಇಲ್ಲ. ಈಗ ಆಂಬುಲೆನ್ಸ್ ಬಂದಾಗ ಹೆಂಗೆ ನಾವು ಜಾಗ ಕೊಡಬೇಕು ಅಂತ ಕೆಲವ್ರು ಏನು ಮಾಡ್ತಾರೆ, ಏನಾರ ಆಗಲಿ ಪಾಪ ಅವ್ರು ಬದುಕಲಿ ಅಂತೇಳಿ ತೆಗಿತಾರೆ. ಆದರೆ ಅವ್ರಿಗೆ ಪೆನಾಲ್ಟಿ ಬಿದ್ದಿರತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಅದ್ರ ಬಗ್ಗೆ ನೀವು ಎಲ್ಲ ಕಡೆನೂ ಆಂಬುಲೆನ್ಸು ಬಂದಾಗ ನಾವು ಯಾವ ರೀತಿ ಇದು ಮಾಡಬೇಕು ಅಂತೇಳಿ ಜನಗಳಿಗೆ ತಿಳಿಸ್ಬೇಕು. ಆಮೇಲೆ ಇಲ್ಲೇನಾಗಿದೆ ಅಂದರೆ ಕೆಲವರು ನೋಡಿರಿ ನೀವೀಗಲ್ಲಿ ಈಗ ಸಿಗ್ನಲ್ ಬಿದ್ದಿದೆ, ಟ್ರಾಫಿಕಲ್ಲಿ ಅವರು ಸಿಟಿ ಬಸ್ ನಿಲ್ಲಿಸಿ ಹೆಂಗೆ ತೊಂದರೆ ಮಾಡ್ತಾರೆ ಬೇರೆಯವರಿಗೆ. ಆಮೇಲೆ ಕೆಲವು ಕಡೆ ಸಿಟಿ ಬಸ್ನವ್ರು ಯಾವುದೇ ಸಿಗ್ನಲ್ ಇರಲಿ ಇಲ್ದಲೇ ಇರಲಿ ಅವ್ರು ಹಂಗೆ ನುಕ್ಕೊಂಡು ಹೋಗ್ತಿದ್ದಾರೆ. ಹಂಗಾರೆ ಅವ್ರಿಗೆ ಯಾವುದು ದಂಡ ಬೀಳ್ತಾ ಇಲ್ವಾ ಅಂತ ನಾವು ಇದ್ರ ಬಗ್ಗೆ ಕ್ವಶನ್ ಮಾಡಬೇಕಾಗ್ತೈತೆ. ಇದು ಟ್ರಾಫಿಕ್ಕು ಇವಾಗೆಲ್ಲ ಈ ಸ್ಮಾರ್ಟ್ ಸಿಟಿ ಇದರಿಂದ ಈ ಕ್ಯಾಮ್ರಾಗಳು ಅದನ್ನು ನೀವು ಸಿಗ್ನಲ್ ಫೇಲ್ ಮಾಡಿದ್ರೆ ಕ್ಯಾಪ್ಚರ್ ಮಾಡೋದು ಅದೆಲ್ಲ ಒಂಥರ ಒಳ್ಳೆ ರೀತಿಯಲ್ಲಿ ಅನುಕೂಲ, ಅದು ಒಳ್ಳೆಯದೇನೆ. ಯಾಕೆಂದರೆ ಜನಗಳಲ್ಲಿ ಸಿಗ್ನಲ್ಲು ಮತ್ತು ಟ್ರಾಫಿಕ್ ಬಗ್ಗೆ ಜಾಗೃತಿ ಮೂಡುತ್ತೆ. ಆಮೇಲೆ ಇಲ್ಲಿ ಏನಾಗಿದೆ ಅಂದರೆ ಕೆಲವು ಕಡೆ ಈಗ ಲೆಫ್ಟಲ್ಲಿ ಸಿಗ್ನಲ್ ಇದ್ದಾಗ ಜನಗಳು ಅಡ್ಡಡ್ಡ ಬಂದು ನಿಂತ್ಕೊಂತಾರೆ. ಈಗ ನೋಡಿ ಅಲ್ಲಿ ಆಂಬುಲೆನ್ಸ್ ಬರ್ತಾಯಿದೆ, ಈಗ ನೀವು ಅಲ್ಲಿದ್ದವರೆಲ್ಲ ತೆಗಿಬೇಕಾಗತ್ತೆ ವೆಹಿಕಲ್ಲು. ಹತ್ತಿರ್ತೀವಿ, ಅವರು ಅನೌನ್ಸ್ಮೆಂಟ್ ಸ್ಪೀಕರು ಅದು ಆನ್ ಆಗುತ್ತಲ್ಲ, ಅಲ್ಲಿ ಒಂದೇ ಸಲ ಈ ನಮ್ಮ ಎಸ್ಕಾರ್ಟ್ ಸಿಗ್ನಲ್ಸು ಅಥವಾ ಈ ಆಂಬುಲೆನ್ಸ್ ಸಿಗ್ನಲ್ಸ್ ಆ ಥರ ಸಿಗ್ನಲ್ಸು ಬರ್ತಾ ಇರುತ್ತೆ. ಆವಾಗ ಜನಗಳು ಗಾಬರಿ ಆಗಿಬಿಡ್ತಾರೆ, ಏನು ನಾವು ಇಲ್ಲಿ ನಿಲ್ಲಬೇಕು ಎತ್ಕೊಂಡು ಓಡೋಗ್ಬೇಕು ಅಂತ ಗೊತ್ತಾಗಲ್ಲ ಅವರಿಗೆ. ಅದನ್ನೆಲ್ಲ ಸ್ವಲ್ಪ ಒಂದು ಜನಗಳಿಗೆ ತಿಳುವಳಿಕೆ ಬರೋಂಗೆ ಆ ಥರ ಸೈರನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಿ ಬರೀ ಇವರು ಅನೌನ್ಸ್ಮೆಂಟ್ ಏನಿದೆ ಅದನ್ನು ಮಾಡಲಿ. ಆ ಸಿಗ್ನಲ್ ಅದು ಸೈರನ್ ಬರ್ತಿದ್ದಂಗೆ ಜನಗಳು ಗಾಬರಿ ಆಗ್ತಾರೆ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಸೈರನ್ನು ಹಾಕೋದ್ರಿಂದ ಅನುಕೂಲಕ್ಕಿಂತ ಅನನುಕೂಲನೇ ಜಾಸ್ತಿ. ಯಾಕೆಂದರೆ ಜನ ಏಕದಮ್ ಗಾಬರಿ ಆಗ್ತಾರೆ. ಮುಂಚೆ ಆದರೆ ಪೊಲೀಸ್ನವ್ರು ಇರೋರು ಅವ್ರು ಕರೆಕ್ಟಾಗಿ ವ್ಯವಸ್ಥೆ ಮಾಡ್ಕೊಂಡು ಹೋಗೋರು. ಈಗ ಅದರಿಂದ ಏನೂ ಉಪಯೋಗ ಇಲ್ಲ. ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿ ಅದನ್ನು ಮಾಮೂಲಿ ಕಳಿಸ್ತಾ ಇದ್ದಾರೆ. ಕೆಲವೆಲ್ಲ ಕಟ್ಟಿದ್ದೀವಿ, ನಾವು ಕಟ್ಟಿದ್ದೀವಿ ಫೈನು ತಪ್ಪು ಮಾಡಿದ್ದಕ್ಕೆ. ಅದರದ್ದೇನಿಲ್ಲ, ಅದ್ರದ್ದೇನು ಮಾತಿಲ್ಲ, ಅದೇ ಕರೆಕ್ಟಿತ್ತು. ಸರ್ಕಲ್ಗಳಲ್ಲಿ ಪೊಲೀಸ್ನವ್ರು ಇದ್ರೇ ಒಳ್ಳೆಯದು. ಈಗ ಸದ್ಯ ಪೊಲೀಸ್ನವ್ರು ಯಾರೂ ಇರೋದೇ ಇಲ್ಲ ಸರ್ಕಲ್ಗಳಲ್ಲಿ. ಹಾಗಾಗಿ ಅದು ಅನುಕೂಲ ಅನ್ನೋದು ನಮಗೆ ಅಷ್ಟು ಇದು ಕಾಣಲಿಲ್ಲ. ಹಾಗಾಗಿ ಅನಾನುಕೂಲನೇ ಜಾಸ್ತಿ. ಯಾಕಂತ ಹೇಳಿದ್ರೆ ಸಡನ್ನಾಗಿ ಎಲ್ಲರೂ ಗಾಬರಿ ಆಗ್ತಾರೆ, ಏನಾಯಿತೋ ಏನೋ, ಆ್ಯಂಬುಲೆನ್ಸ್ ಬರ್ತಾ ಇದೆಯೋ ಏನೋ ಅಂತ ಮೇಯ್ನಾಗಿ ಕನ್ಫ್ಯೂಸ್ ಆಗೋದೇ. ಆ್ಯಂಬುಲೆನ್ಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ನೂ ಮುಂದೆ ಹೋಗ್ತಾರೆ. ಅದನ್ನು ಯೂಸ್ ಮಾಡ್ಕೊಂಡು ಪೊಲೀಸ್ ಏನು ಮಾಡ್ತಾರೆ, ಇವ್ರು ಸಿಗ್ನಲ್ ಜಂಪ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನೇ ಏನೋ ರೆಕಾರ್ಡ್ ಮಾಡಿ ಅವ್ರ ಮೇಲೆ ಫೈನ್ ಅದನ್ನೇ ಹಾಕ್ತಾರೆ. ಆಲ್ಮೋಸ್ಟ್ ಅಲ್ಲಿ ಅದರಿಂದನೇ ದುಡ್ಡು ಮಾಡ್ತಾಯಿದ್ದಾರೆ. ಏನೋ ಒಂದು ಇಲ್ಲಿ ಡೈರೆಕ್ಟಾಗಿ ಇದ್ದು ಹೆಂಗೇನಾರಿದ್ರೆ ಪೊಲೀಸವ್ರು ಎಚ್ಚರಿಕೆ ಕೊಡ್ಬೋದು, ಇಲ್ಲೊಂದು ಸರ್ಕಲ್ ನಿಂತ್ಕೊಂಡು ಹಿಂಗೆ ಆಗ್ತಾಯಿದೆ, ಹಿಂಗೆ ಮಾಡಬೇಡಿ ಅಂತ. ಅಲ್ಲೇ ಹಂಗೆ ಹೇಳೋದ್ರಿಂದ ಜನ ಗಾಬರಿ ಆಗ್ತಾರೆ ಹೊರತು ಬೇರೆ ಏನಾದ್ರಿಂದ ಯೂಸ್ ಅಂತೂ ಆಗ್ತಾಯಿಲ್ಲ. ಈಗ ತಂದೆ ತಾಯಿ ಆಗಲಿ ಒಂದು ಮಾಮೂಲಿ ಮಕ್ಕಳಿಗೆ ಆಗಲಿ ಕರ್ಕೊಂಡು ಹೋಗ್ತೀವಿ, ಹೆಲ್ಮೆಟ್ ಇರುತ್ತೆ, ಹೆಲ್ಮೆಟ್ ಇರೋಲ್ಲ. ಈಗ ಸ್ಕೂಲಿಗೆಲ್ಲ ಕರ್ಕೊಂಡು ಹೋಗಲೇಬೇಕು ನಾವು, ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗ್ಬೇಕು, ಮಾಡಬೇಕು, ಪ್ರತಿಯೊಂದು ಇರುತ್ತೆ. ಆವಾಗ ಸೈರನ್ ಹೊಡೆಯುತ್ತೆ, ಕೇಸ್ ಬರುತ್ತೆ, 1ರಿಂದ 4, 5 ಕೇಸ್ ಹಾಕ್ತಾರೆ. ಸಡನ್ನಾಗಿ ಮನೆಗೆ ಬರ್ತಾರೆ ಪೊಲೀಸ್ನವರು. 7ರಿಂದ 8 ಕೇಸು ಲೆಕ್ಕಾಚಾರ ಈಗಿಂದು ಪ್ರಾಬ್ಲಮ್ ಇರೋದು. ಭಾಳ ತೊಂದರೆ ಇದೆ. ಅಂದರೆ ಈ ಸ್ಮಾರ್ಟ್ ಸಿಟಿ ಅಂತೇಳಿ ಶಿವಮೊಗ್ಗ ಜಿಲ್ಲೆ ಕೊಟ್ಟಿದ್ದಾರೆ. ಆದರೆ ಈ ಜಿಲ್ಲೆಗೆ ಬ್ಯಾಡಿತ್ತು ಅಂತ ನಮಗೊಂದು ಅನಿಸಿಕೆ. ಗಾಡಿ ತೆಗೆದ್ರೆ ಹೆದರಿಕೆ. ಈಗ ನಾವು ಆಟೋದಲ್ಲಿ ಇಲ್ಲ ಬಸ್ಸಲ್ಲಿ ಬರ್ತಾಯಿದ್ದೀವಿ, ಗಾಡಿ ಬಿಟ್ಟೇ ಬರ್ತಾಯಿದ್ದೀವಿ. ಯಾಕಂದರೆ ಪೊಲೀಸ್ನವ್ರು ಎಲ್ಲಿ ಬೇಕಲ್ಲಿ ಲಾಕ್ ಮಾಡ್ತಿದ್ದಾರೆ. ಹಾಗಾಗೋಸ್ಕರ ನಾವು ಹೆಲ್ಮೆಟ್ ಇಲ್ಲ, ಪ್ರತಿಯೊಂದು ನಮ್ದು ಏನಿದೆಯೋ ರೂಲ್ಸು ನಾವು ತೊಗೊಂಬರ್ತಾಯಿದ್ದೀವಿ. ಆದರೂ ಹೆದರಿಕೆ. ಈಗೆಲ್ಲ 1-2 ಕೇಸ್ ಇತ್ತು ಅಂದರು ತೊಗೊಂಡೋಗ್ತಾರೆ. ಹಾಗಾಗೋಸ್ಕರ ನಾವು ಬಸ್ಸಲ್ಲಿ ಆಟೋದಲ್ಲಿ ಪ್ರಯಾಣ ಮಾಡ್ತಾಯಿದ್ದೀವಿ. ಸರ್, ನಮ್ಮ ಹೆಸರು ಕುಮಾರ್ ಅಂತ. ನಾವಿಂದ ಹಳ್ಳಿ, ಇಲ್ಲಿ ಮಿನಿಮಮ್ ಒಂದು 20 ಕಿಲೋಮೀಟ್ರಿಂದ ಬರ್ತೀವಿ. ನಾವು ಡೈಲಿ ಸಿಟಿಗೆ ಓಡಾಡ್ತಾ ಇರ್ತೀವಿ. ಈ ಸ್ಮಾರ್ಟ್ ಸಿಟಿ ಇವು ಆಗ್ತಾಗಿಂದ ನಮಗೇನು ತೊಂದರೆ ಏನು ಅನ್ನಿಸ್ತಿಲ್ಲ. ಅಂದರೆ ಒಂದು ಸ್ವಲ್ಪ
ಆ ಸೈರನ್ ಎಲ್ಲ ಬಂದಾಗ ಒಂದು ಸ್ವಲ್ಪ ಸದಂತ ಭಯ ಆಗುತ್ತೆ, ಮತ್ತು ಬರ್ತಾ ಬರ್ತಾ ಅಭ್ಯಾಸ ಆಗಿ ಹೋಗುತ್ತೆ. ಇದರಿಂದ ಜನಗಳಿಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಯಾಕಂದರೆ ಈಗ ಅಲ್ಲೆಲ್ಲಿ ಬೇಕಾದಲ್ಲಿ ಟ್ರಾಫಿಕ್ ಪೊಲೀಸ್ಗಳು ಅಡ್ಡ ಆಗ್ತಾಯಿದ್ರು, ಅವು ಒಂದು ಸ್ವಲ್ಪ ಕಂಟ್ರೋಲ್ ಆಗ್ತವೆ. ಯಾಕಂದರೆ ಕೆಲವೊಂದು ಟೈಮು ದುಡ್ಡು ಇರೋಲ್ಲ. ಈ ಟ್ರಾಫಿಕ್ ಪೊಲೀಸ್ಗಳು ಏನು ಮಾಡ್ತಿದ್ರು ಅಂದರೆ ಈಗ 500,000 ಇಟ್ಕೊಂಡು ಪಾಪ ಹಳ್ಳಿಯಿಂದ ನಮ್ಮಂತರ ಬರ್ತಿದ್ರಲ್ಲ, ಅವ್ರ ಹತ್ರ ಕಸ್ಕೊಂಡು ಕಳಿಸ್ತಿದ್ರು. ಅವ್ರು ದುಡ್ಡು ಇಲ್ಲ ಅಂದರೂ ಕೇಳಲ್ಲ. ಈ ಮನೆಗೆ ನೋಟಿಸ್ ಕಳಿಸೋದ್ರಿಂದ ಕಾನೂನು ಪ್ರಕಾರ ಒಂದು ಲೆಕ್ಕದಲ್ಲಿ ಸರಿಯೇ ಇದೆ. ಅಂದರೆ ಇದು ಒಳ್ಳೆಯದೇ ಸರ್, ಅನುಕೂಲನೇ ಜನಗಳಿಗೆ. ನಮ್ಮ ಶಿವಮೊಗ್ಗ ಡಿಸ್ಟಿಕಲ್ಲಿ ಅದು ಇದ್ದಿದ್ದರಲ್ಲೂ ನಮ್ಮ ಜಿಲ್ಲೆಯಲ್ಲಂತೂ ಎಲ್ಲಿ ಬೇಕಲ್ಲಿ ರೋಡಿಗೆ ಅಡ್ಡಾಗ್ತಾರೆ ಟ್ರಾಫಿಕ್ ಪೊಲೀಸ್ಗಳು. ಮತ್ತು ದುಡ್ಡಿಲ್ಲ ಅಂದರೂ ಕೇಳಲ್ಲ ಸರ್, ಪಾಪ ತುಂಬ ಹಿಂಸೆ. ಕೆಲವೊಬ್ಬರು 500 ರೂಪಾಯಿ 1000 ರೂಪಾಯಿ ಇಟ್ಕೊಂಡು ಮಕ್ಕಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿರ್ತಾರೆ. ಇವರು ದುಡ್ಡನ್ನು ತಗೊಂಡ್ಬಿಟ್ರೆ ಅವರು ಯಾವ ಹಾಸ್ಪಿಟ್ಲಿಗೆ ತೋರ್ಸೋಕ್ಕಾಗಲ್ಲ. ಇಲ್ಲಾಂದ್ರೆ ಕೆಲವರು 500 ರೂಪಾಯಿ, ಈಗ ಕೆಲವೊಂದು ಟೈಮ್ ನಾವೇ ಅನುಭವಿಸಿದ್ದೀವಿ. ಒಂದು ಟೈಮ್ 1000 ರೂಪಾಯಿ ಇಟ್ಕೊಂಡು ನಾನು ಶಿವಮೊಗ್ಗ ಬಂದಿದ್ದೆ. ಬರ್ತಾನೆ ಒಳ್ಳೆ ಬಸ್ ಸ್ಟಾಪಲ್ಲಿ ನಿಮ್ಮದು ಏನೋ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತಂದು ತಗೊಂಡ್ರು. ನಾವು ವಾಪಸ್ ಹೋಗಿದ್ವಿ. ಅದು ತುಂಬ ಆಗಿದ್ದಾವೆ. ಕೆಲವರು ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರು ಅವ್ರ ಪಕ್ಕದಲ್ಲಿ ಅವ್ರು ಫೋನ್ಪೇನೂ ಇಟ್ಕೊಂಡಿದ್ದಾರೆ, ಗೂಗಲ್ ಪೇನೂ ಇಟ್ಕೊಂಡಿದ್ದಾರೆ. ಎಲ್ಲ ರೀತಿಯಲ್ಲೂ ವಸೂಲಿ ಆಗ್ತಿದೆ. ಈ ಸ್ಮಾರ್ಟ್ ಸಿಟಿ ಆಗಿರೋದ್ರಿಂದ ಒಂದು ಸ್ವಲ್ಪ ಒಳ್ಳೆಯದೇ ಸರ್. ಈ ಟ್ರಾಫಿಕ್ ಪೊಲೀಸ್ಗಳು ಒಂದು ಸ್ವಲ್ಪ ದುಡ್ಡು ಇಸ್ಕೊಳ್ಳೋದು ಸ್ವಲ್ಪ ಕಮ್ಮಿ ಆಗುತ್ತೆ, ಅದರಿಂದ ಒಳ್ಳೆಯದಾಗಿದೆ. ಬಗ್ಗೆ ಹೇಳ್ಬೇಕಂದ್ರೆ ಸೈರನ್ ಹಾಕಿರೋದು ಕೆಟ್ಟ ಹಿಂಸೆ. ಅಂದರೆ ನಮ್ಮ ಕಿವಿಗಳೆಲ್ಲ ಕೇಳಿ ಬೇಜಾರಾಗ್ಬಿಟ್ಟಿದೆ. ಪಬ್ಲಿಕ್ಕಿಗೆ ಒಂಥರ ತೊಂದರೆ. ಈಗ ಹೇಳ್ಬೇಕಂದ್ರೆ ಪಬ್ಲಿಕ್ ಸಿಟಿಗೆ ತೊಂದರೆ ಆಗ್ತಾಯಿದೆ. ಅದರಿಂದ ಅದು ನಮಗೆ ಒಂಥರ ಕೇಳೋಕ್ಕೆ ಹಿಂಸೆ ಆಗ್ತಿದೆ. ಏನಪ್ಪ ಸೌಂಡು ಪಬ್ಲಿಕಲ್ಲಿ ಇದಿಷ್ಟಕ್ಕೆ ಕೇಳೋ ಥರ ಇಟ್ಟಿದ್ರೆ ಒಂಥರ ಚೆನ್ನಾಗಿರೋದು. ಪೊಲೀಸ್ನವ್ರು ಇಟ್ಟು ನಮಗೆಲ್ಲ ಹಿಂಸೆ ಆಗ್ತಿದೆ ಅದು. ಆಮೇಲೆ ಎಲ್ಲಿ ಬೇಕಾದಲ್ಲಿ ಪೊಲೀಸ್ನವ್ರು ಗಾಡಿಗಳು ಹಿಡಿತಾರೆ, ಸುಮ್ಮನೆ ಹಿಡಿತಾರೆ, ಓವರ್ಟೇಕ್ ಮಾಡಿ ಬಂದು ಹಿಡಿತಾರೆ. ನಮಗೆಲ್ಲೂ ಓಡಾಡೋಕ್ಕಾಗ್ತಿಲ್ಲ. ಸುಮ್ಮನೆ ಹಿಡಿದ್ಬಿಟ್ಟು ಕೇಸ್ ಹಾಕ್ತಾರೆ, ಪಿಟಿ ಕೇಸ್ ಹಾಕ್ಬಿಟ್ಟು ಒಳಗಡೆ ಹಾಕ್ತಾರೆ. ಅಂದರೆ ತುಂಬ ತೊಂದರೆ ಆಗ್ತಿದೆ ನಮಗೆ ಪಬ್ಲಿಕ್ಕಿಗೆ. ಗಾಡಿ ತೊಗೊಂಡು ಎಲ್ಲಿ ಹೊರಗಡೆ ಹೋಗಂಗಿಲ್ಲ. ಎಮರ್ಜೆನ್ಸಿ ಕೆಲಸ ಇದ್ದರೆ ಹೆಲ್ಮೆಟ್ ಮರ್ತು ಬಂದ್ವಿ ಅಂದರೆ ಗಾಡಿ ಹಿಡಿದು 2-3 ಸಾವಿರ ಫೈನ್ ಹಾಕ್ತಾರೆ. ಹಿಂಗಾಗಿ ಎಲ್ಲಿ ಹೋಗೋಕೆ ಕಷ್ಟ ಆಗ್ತಿದೆ ನಮಗೆ. ಕೆಲವು ಪೇಜ್ಗಳಲ್ಲಿ ನೋಡಿದೆ, ತುಂಬ ಒಳ್ಳೆಯದಾಗ್ತಿದೆ. ಯಾರು ಟ್ರಾಫಿಕ್ ರೂಲ್ಸ್ನ ಇದು ಮಾಡ್ತಿರಲ್ಲ, ಜಂಪ್ ಮಾಡ್ತಿರೋದ್ರಲ್ಲೆಲ್ಲ ಡೈರೆಕ್ಟಾಗಿ ಅವರಿಗೆ ತಿಳಿಸ್ತಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಸ್ವಲ್ಪ ಹೆಲ್ಪ್ ಆಗ್ತಿದೆ ಸೈರನ್ ಹಾಕಿದ್ರಿಂದ. ಮತ್ತು ಯಾವುದೇ ಮುಂದಿನ ಬಗ್ಗೆ ಏನಾದ್ರು ಹೇಳಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಡೈರೆಕ್ಟಾಗಿ ಹೇಳ್ತಾರೆ. ಹೋಗ್ತಾ ಇರ್ತೀವಿ, ಆದರೆ ಸೈಕಲ್ ಹೋಗೋದು ಭಾಳ ತೊಂದರೆ ಆಗುತ್ತೆ ಸಿಗ್ನಲಿಂದ. ಆದರೆ ಅದು ಒಳ್ಳೆಯದೇ, ಮತ್ತು ನಮಗೆ ಹೋರಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ನಾವು ಇಲ್ಲಿ ತನಕ ಬರೋ ತನಕ ಮತ್ತೆ ಹಾಕಿಬಿಡ್ತಾರೆ, ಸೈರನ್ ಹಾಕ್ತಾರೆ, ಏನು ಅಂತ ಇರ್ತಾರೆ. ಅದೆಲ್ಲ ಆಗಬಾರ್ದು. ಆಟೋಮೆಟಿಕಲಿ ಅವನು ಏನು ಅಂತಾರೆ ಅಂತ ಗೊತ್ತಾಗಲ್ಲ ಅವರಿಗೆ, ಸುಮ್ಮನೆ ಅಂತ ಇರ್ತಾರೆ. ಅದು ನಾವು ಪಾಸ್ ಆಗ್ತಾ ಇರ್ತೀವಿ, ಅವ್ರು ಹೇಳ್ತಾರೆ, ನಾವೇನು ಮಾಡಬೇಕಾಗತ್ತೆ ಅದಕ್ಕೆ. ಆದರೆ ಅವರು ಸ್ವಲ್ಪ ಮಕ್ಳಿಗೆ ನೋಡ್ಕೋಬೇಕು. ಅವ್ರು ಬಿಟ್ಬಿಟ್ರೆ ಆಕ್ಸಿಡೆಂಟ್ ಆದರೆ ಯಾರು ನೋಡ್ತಾರಪ್ಪ? ಅಪ್ಪ ಅಮ್ಮ ಸುಮ್ಮನೆ ಬಾಯಿ ಹೊಡ್ಕೋಬೇಕು. ನಮ್ಮ ಮೇಲೆ ಹೇಳ್ತಾರೆ ಆಮೇಲೆ ಮಕ್ಕಳು ಮಾಡಿದ್ರು ಅಂತ. ತೊಂದರೆ ಆಗ್ತಿದೆ. ಮತ್ತು ಇಲ್ಲಿ ಸುಮ್ಕೆ ಹೆಲ್ಮೆಟ್ ಹಾಕೊಂಡೆ ಫಾಸ್ಟಾಗಿ ಬಂದು ಗುದ್ದಕ್ಕೆ ಬರ್ತಾರೆ. ಬಸ್ಸು ಅಷ್ಟೇ ಬಂದು ದೊಡ್ಡ ಕಾಲ ನಿಲ್ಸ್ಕೊತಾರೆ. ಬಸ್ಸಲ್ಲಿ ಹೊಗೆ ಜಾಸ್ತಿ ಎಲ್ಲ ಬರುತ್ತೆ, ಓಡಾಡಕ್ಕೆ ಆಗ್ತಿಲ್ಲ. ಹೆಸರು ರಂಜನ್ ಅಂತ. ಸೈರನ್ ಹಾಕಿರೋದು ಈಗ ಒಳ್ಳೇದಾಗಿದೆ. ಯಾಕಂದರೆ ಕೆಲವೊಬ್ಬರಿಗೆಲ್ಲ ಅವೇರ್ನೆಸ್ ಮೂಡಿಸಿದ್ದಾರೆ. ಸ್ಟೂಡೆಂಟ್ಸ್ ಎಲ್ಲ 3 ಜನ ಇಬ್ಬಿಬ್ಬರು ಆಮೇಲೆ ಹೆಲ್ಮೆಟ್ ಹಾಕೊಳ್ಳದೆ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಆದರೆ ನಮಗೆ ಒಂದು ಎಕ್ಸಾಮ್ ನಡೀತಿರೋದ್ರಿಂದ ಕೆಲವೊಂದು ಡಿಸ್ಅಡ್ವಾಂಟೇಜಸ್ಸು ಇದೆ, ಅಡ್ವಾಂಟೇಜಸ್ಸು ಇದೆ. ಯಾಕಂದರೆ ಸ್ಟೂಡೆಂಟ್ಸ್ ಎಲ್ಲ ಈಗ 3 ಜನ ಇಬ್ಬಿಬ್ಬರು ಆಮೇಲೆ ಹೆಲ್ಮೆಟ್ ಹಾಕಲ್ಲ, ಲೈಸೆನ್ಸ್ ಇರಲ್ಲ, ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಗಾಡಿ ಓಡಿಸೋದು ಸುಮಾರು ಜನ ನೋಡಿದ್ದೀವಿ. ಈಗಾಗಲೇ ನಾವು ಎಲ್ಲ ಕಡೆ ನೋಡಿದ್ದೀವಿ ಆಕ್ಸಿಡೆಂಟ್ ಆಗ್ತಿರೋದು. ಸೈರನ್ ಹಾಕಿರೋದು ಟ್ರಾಫಿಕ್ ಪೊಲೀಸ್ ಅವ್ರ ಕಡೆಯಿಂದ ತುಂಬ ಒಳ್ಳೆಯದೇ ಅದು. ಯಾಕಂದರೆ ಜನರಿಗೆ ಅವೇರ್ನೆಸ್ ಮಾಡೋದ್ರಿಂದ ತುಂಬ ಒಳ್ಳೆಯದಾಗ್ತಿದೆ ಅದು. ರಾಜ್ಯದಲ್ಲಿಯೇ ಬೇಗನೆ ಭರ್ತಿಯಾಗುವ ಜಲಾಶಯ ಅಂದರೆ ಅದು ತುಂಗಾ ಜಲಾಶಯ. ಪ್ರತಿ ವರ್ಷ 100 TMC ನೀರು ಜಲಾಶಯದಿಂದ ಹೊರಗೆ ಹೋಗುತ್ತೆ. ಸದ್ಯ ಜಲಾಶಯದ ಮೇಲೆ ಹದ್ದಿನ ಕಣ್ಣು ಇಡಲು ಕ್ಯಾಮೆರಾ ಅಳವಡಿಸಲಾಗಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ. ನಾವೀಗ ತುಂಗಾ ಜಲಾಶಯದ ಮೇಲ್ಭಾಗದಲ್ಲಿದ್ದೀವಿ. ಅಂದರೆ ಇದು ತುಂಗಾ ನದಿ ಆಧಾರಿತ ಜಲಾಶಯವಾಗಿದ್ದು ನಮ್ಮ ಕರ್ನಾಟಕ ರಾಜ್ಯದೇ ಆದ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕಿನ ನಮ್ಮ ಗಾಜನೂರಿನ ಸಮೀಪದಲ್ಲಿರುವಂಥ ಜಲಾಶಯ ಆಗಿದೆ. ಅಂದರೆ ಇದು ಗಾಜನೂರಿನಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿರುವಂಥ ಜಲಾಶಯ. ಇದು ಶೃಂಗೇರಿಯಿಂದ ಹರಿದು ಬರುವಂಥ ತುಂಗಾ ನದಿ ಆಧಾರಿತ ಜಲಾಶಯವಾಗಿದೆ. ಈ ಜಲಾಶಯ ರಾಜ್ಯದಲ್ಲೇ ಅತಿ ಚಿಕ್ಕ ಜಲಾಶಯ ಅಂತ ಹೆಸರುವಾಸಿಯಾಗಿದ್ದು ಕೆಲವೇ ಮಳೆಯಿಂದ ತುಂಬುವಂಥ ಜಲಾಶಯ ಇದಾಗಿದೆ. ಇದು ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ಕೇವಲ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದಕ್ಕಷ್ಟೇ ಅಲ್ಲದೆ ನೀರಾವರಿ ಯೋಜನೆ ಇರ್ಬೋದು, ಹಾಗೆ ಬರಗಾಲದ ಸಮಯದಲ್ಲಿ ಅವರ ಕೃಷಿ ಉತ್ಪಾದನೆಗೆ ಸಹಾಯ ಮಾಡುವಂಥದ್ದಿರ್ಬೋದು, ಹಲವಾರು ವಿಚಾರಗಳಿಗೆ ಈ ತುಂಗಾ ಜಲಾಶಯ ಸಹಾಯ ಮಾಡುತ್ತೆ. ಅದಷ್ಟೇ ಅಲ್ಲದೆ
ಮೀನು ಸಾಕಾಣಿಕೆ ಇರಬಹುದು. ಹೀಗೆ ಹಲವು ಕಾರ್ಯಗಳಿಗೆ ಈ ಜಲಾಶಯ ಆಧಾರವಾಗಿದೆ. ಇದು ಮಲೆನಾಡಿನ ಪ್ರಮುಖ ಜಲಾಶಯಗಳಲ್ಲಿ ಒಂದಾಗಿದ್ದು ಸದಾ ತುಂಬಿ ಹರಿಯುವಂಥ ಜಲಾಶಯ ಅಂದರೆ ತಪ್ಪಾಗಲಾರದು. ಈ ಜಲಾಶಯದ ಇತ್ತೀಚಿನ ಅಭಿವೃದ್ಧಿಯ ಒಂದು ಹಂತದಲ್ಲಿ ಜಲಾಶಯದ ಸುರಕ್ಷಣೆಗಾಗಿ ಹಾಗೆ ಜಲಾಶಯದಲ್ಲಿ ನಡೆಯುವಂಥ ಆಗು ಹೋಗುಗಳಿಗಾಗಿ ಇಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಲಾಗಿದೆ. ಈ ಜಲಾಶಯವು ಒಟ್ಟಾರೆ 22 ಗೇಟ್ಗಳನ್ನು ಹೊಂದಿದ್ದು ಸದಾ ಕಾಲ ಒಂದಲ್ಲ ಒಂದು ಗೇಟ್ಗಳಿಂದ ನೀರು ಹರಿತಾನೆ ಇರುತ್ತೆ. ಪ್ರತಿ ಗೇಟ್ನ ಹತ್ರ ಕೂಡ CC ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಲಾಗಿರುತ್ತೆ. ಕಾರಣ ಜಲಾಶಯದಲ್ಲಾಗುವ ಆಗು ಹೋಗುಗಳನ್ನು ತಿಳ್ಕೊಳ್ಳೋದಕ್ಕೆ, ಯಾವುದೇ ರೀತಿಯ ತೊಂದರೆಗಳು ಜಲಾಶಯದಲ್ಲಿ ಸಂಭವಿಸದೇ ಇರೋ ಥರ ತಡೆಯೋದಕ್ಕೆ. ಈ ಒಂದು ಜಲಾಶಯದ ಮೇಲ್ಭಾಗದಲ್ಲಿ ಹಾಗೆ ಜಲಾಶಯದ ಗೇಟ್ಗಳ ಬಳಿ ಸುತ್ತಮುತ್ತ ಏನೇನು ಕೆಲಸಗಳು ನಡೆಯುತ್ತೆ ಅಥವಾ ಏನೇನು ಅಡೆತಡೆಗಳು ನಡೆಯುತ್ತೆ ಪ್ರತಿಯೊಂದನ್ನು ಕೂಡ ಅವರು ತಮ್ಮ ಕಂಟ್ರೋಲ್ ರೂಮ್ನಲ್ಲೇ ಕೂತ್ಕೊಂಡು ಗಮನಿಸಬಹುದಾಗಿದೆ. ಯಾವುದೇ ಒಂದು ತಕ್ಷಣದ ಕೆಲಸ ನಡಿಬೇಕಂದ್ರೆ ಅಥವಾ ಯಾವುದೇ ಅನೈತಿಕ ಕ್ರಿಯೆಗಳು ಇಲ್ಲಿ ನಡೀತಾ ಇದ್ರೆ ಅದನ್ನು ತಡೆಯುವಂಥ ಕೆಲಸವನ್ನು, ತಕ್ಷಣದ ಕಾರ್ಯಗಳನ್ನು ಈ ನಮ್ಮ ಅಧಿಕಾರಿಗಳು ಅಥವಾ ಇಲ್ಲಿನ ಕಾರ್ಯ ವ್ಯವಸ್ಥಾಪಕರು ತಮ್ಮ ಕಂಟ್ರೋಲ್ ರೂಮ್ನಲ್ಲೇ ಕೂತ್ಕೊಂಡು ನಿರ್ವಹಿಸಬಹುದಾಗಿದೆ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ರಂಜಿತಾ, ಕನ್ನಡ ಮೀಡಿಯಂ 24x7. ಟೋಲ್ ಗೇಟ್ಗಳಲ್ಲಿ ಕೆಲ ಬಾರಿ ಸರತಿ ಲೈನ್ಗಳ ಸಂಖ್ಯೆ ಹೆಚ್ಚಾಗಿ ಇರುತ್ತೆ. ಗಲಾಟೆಯಾದ ಉದಾಹರಣೆಗಳು ಸಹ ಇವೆ. ಅದೇ ಕಾರಣಕ್ಕೆ ಹೊಸ ರೂಲ್ಸ್ ಬರ್ತಾ ಇದೆ. 1 ಬಾರಿ ರೀಚಾರ್ಜ್ ಮಾಡಿಸಿದ್ರೆ 200 ಬಾರಿ ಓಡಾಡಬಹುದು. ಜೊತೆಗೆ ಕೆಲ ಕಂಡೀಷನ್ ಸಹ ಇವೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಟೋಲ್ ಗೇಟ್ಗಳಿಗೆ ಫಾಸ್ಟ್ಯಾಗ್ನಿಂದ ಮುಕ್ತಿ. ಟೋಲ್ ಗೇಟ್ನಲ್ಲಿ ಕಿತ್ತಾಟ, ಪಾಸ್ ಮೂಲಕ ಕಡಿವಾಣ. ಅಂತೂ ಇಂತೂ ದೇಶದ ರಸ್ತೆಗಳಲ್ಲಿ ದುಡ್ಡಿನ ಭೂತವಂತೆ ಕಾಡುತ್ತಿದ್ದ ಟೋಲ್ ಗೇಟ್ಗಳಿಗೆ ಕೇಂದ್ರ ಸರ್ಕಾರ ಮುಕ್ತಿ ನೀಡಿದೆ. ಇನ್ಮುಂದೆ ಟೋಲ್ ಗೇಟ್ ಮೂಲಕ ಹಾದು ಹೋಗುವ ಪ್ರಯಾಣಿಕರು ಟೋಲ್ ಸಿಬ್ಬಂದಿಗೆ ರಸ್ತೆ ಟ್ಯಾಕ್ಸ್ ಅನ್ನು ನೀಡಲೇಬೇಕಂತೇನಿಲ್ಲ. ಜಸ್ಟ್ ಒಂದು ರೀಚಾರ್ಜ್ ಮಾಡಿಕೊಂಡ್ರೆ ಸಾಕು, ಸುಮಾರು 200 ಬಾರಿ ಟೋಲ್ ಮೂಲಕ ಹಾದು ಹೋಗಬಹುದು. ಅರೆ ಇದೇನಿದು ಅನ್ಕೊಂಡ್ರ? ಹೌದು, 1 ಬಾರಿ ಫಾಸ್ಟ್ಯಾಗ್ ಮಾಡಿಕೊಂಡ್ರೆ ಸುಮಾರು 200 ಬಾರಿ ಟೋಲ್ ಗೇಟ್ ಮೂಲಕ ಹಣ ಕೊಡದೆ ಹಾದು ಹೋಗಬಹುದು. ಹಾಗಾದ್ರೆ ಕೇಂದ್ರ ಸರ್ಕಾರ ಜಾರಿ ಮಾಡಿದ ಆ ಹೊಸ ಯೋಜನೆಯಾದ್ರೂ ಯಾವುದು? ಈ ಫಾಸ್ಟ್ಯಾಗ್ ಯೋಜನೆ ಹೇಗೆಲ್ಲ ಕಾರ್ಯನಿರ್ವಹಿಸುತ್ತೆ? ವರ್ಷವಿಡೀ ಟೋಲ್ ಮೂಲಕ ಹಾದು ಹೋಗುವವರಿಗೆ ಇದೆಷ್ಟು ಅನುಕೂಲವಾಗುತ್ತೆ ಅನ್ನೋದನ್ನ ಮುಂದೆ ಹೋಗ್ತಾ ನೋಡೋಣ ಬನ್ನಿ. ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ 3000 ಸಿಂಗಲ್ ರೀಚಾರ್ಜ್. ಎಸ್, ದೇಶದಾದ್ಯಂತ ಸುಗಮ ಸಂಚಾರಕ್ಕೆ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಯೋಜನೆ ಮಾಡಿದೆ. ಒಮ್ಮೆ 3000 ಕೊಟ್ಟು ಖರೀದಿಸಿದ್ರೆ 1 ವರ್ಷ ಅವಧಿಯಲ್ಲಿ ಬರೋಬ್ಬರಿ 200 ಬಾರಿ ಟೋಲ್ ಮೂಲಕ ಪ್ರಯಾಣ ಬೆಳೆಸಬಹುದು. ಇಲ್ಲಿ ಒಂದು ಟೋಲ್ ಬೂತ್ ಮೂಲಕ ಹಾದು ಹೋದ್ರೆ 1 ಟ್ರಿಪ್ ಎಂದು ಪರಿಗಣಿಸಲಾಗುತ್ತೆ. ಹಾಗಾಗಿ ಪಾಸ್ ಬಳಕೆದಾರರು ಒಟ್ಟು 200 ಬಾರಿ ಟೋಲ್ ಮೂಲಕ ಹಾದು ಹೋಗಬಹುದು. ಈ ಕುರಿತು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ಇನ್ನು ಈ ಪಾಸ್ಗಳು ಕಾರು, ಜೀಪ್ ಮತ್ತು ವ್ಯಾನ್ಗಳು ಸೇರಿದಂತೆ ಕೇವಲ ವೈಯಕ್ತಿಕ ವಾಹನಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಹಾಗೆ ಈ ಫಾಸ್ಟ್ಯಾಗ್ ಕಡ್ಡಾಯವೇನಲ್ಲ. ವಾರ್ಷಿಕ ಪಾಸ್ ಖರೀದಿ ಬಳಕೆದಾರರ ಆಯ್ಕೆಗೆ ಬಿಟ್ಟ ವಿಷಯ. ಹಾಗಾದ್ರೆ ಈ ಫಾಸ್ಟ್ಯಾಗ್ ಪ್ರಯೋಜನ ಏನು? ಮಾಸಿಕ ಪಾಸ್ಗಿಂತ ಇದು ಹೇಗೆ ಭಿನ್ನವಾಗಿದೆ? ಮುಂಚಿತವಾಗಿಯೇ ಟ್ರಿಪ್ ಮುಗಿದ್ರೆ ಏನು ಅನ್ನೋ ಕೆಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಕೆಲಸ ಮಾಡೋಣ ಬನ್ನಿ. ಆಗಸ್ಟ್ 15ರಿಂದ ದೇಶದಾದ್ಯಂತ ಜಾರಿ. ಅವಧಿಗೂ ಮುನ್ನ ರೀಚಾರ್ಜ್ ಮುಗಿದ್ರೆ ಇಲ್ಲಿ ಒಮ್ಮೆ ವಾರ್ಷಿಕ ಪಾಸ್ ತೆಗೆದುಕೊಂಡ್ರೆ ಪದೇ ಪದೇ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡುವುದು ತಪ್ಪುತ್ತೆ. ಹೆದ್ದಾರಿಯಲ್ಲಿ ತುರ್ತು ಮತ್ತು ಸುಗಮ ಸಂಚಾರಕ್ಕೆ ಅನುಕೂಲವಾಗುತ್ತೆ. ಅದೇ ರೀತಿ 60 ಕಿಲೋಮೀಟರ್ ನಂತರ ಸಿಗುವ ಮತ್ತೊಂದು ಟೋಲ್ಗಳ ಕಳವಳ ತಪ್ಪುತ್ತೆ. ಇದರಿಂದ ವಾಹನ ದಟ್ಟಣೆ ತಪ್ಪಲಿದ್ದು ವ್ಯಾಜ್ಯ ಮತ್ತು ಸಮಯದ ಉಳಿತಾಯವಾಗುತ್ತೆ.
ಇನ್ನು ಕಡೆಯದಾಗಿ ಒಂದು ಪ್ರಶ್ನೆ ಕಾಡುತ್ತೆ, ವರ್ಷ ಮುಗಿಯುವುದರಲ್ಲೇ 200 ಬಾರಿ ಟೋಲ್ ಮೂಲಕ ಸಂಚಾರ ನಡೆಸಿದ್ರೆ ಏನು ಕತೆ? ಇನ್ನು ಇದು ತಲೆ ಕೆಡಿಸ್ಕೊಳ್ಬೇಕಾದ ಸಮಸ್ಯೆ ಏನಲ್ಲ ಬಿಡಿ. ಇಲ್ಲಿ 200 ಟ್ರಿಪ್ ಮುಗಿಯುತ್ತಿದ್ದಂತೆ ಫಾಸ್ಟ್ಯಾಗ್ನ ವ್ಯಾಲಿಡಿಟಿ ಮುಗಿಯುತ್ತೆ. ಮತ್ತೆ ರೀಚಾರ್ಜ್ ಮಾಡುವ ಮೂಲಕ ಸಂಚಾರ ಮುಂದುವರಿಸಬಹುದು. ಅದೇನೇ ಇದ್ರೂ ಲೇಟಾಗಿ ಬಂದರೂ ಲೇಟೆಸ್ಟ್ ಆಗಿ ಬಂತು ಅನ್ನೋ ಮಾತಿದೆ. ಅದೇ ರೀತಿ ನಮ್ಮ ಸರ್ಕಾರ ಬಹಳ ನಿಧಾನವಾಗಿ ಈ ಕೆಲಸಕ್ಕೆ ಕೈ ಹಾಕಿದೆ. ಅಂದಹಾಗೆ ಆಗಸ್ಟ್ 15ರಿಂದ ಈ ಯೋಜನೆ ದೇಶದೆಲ್ಲೆಡೆ ಜಾರಿಯಾಗಲಿದ್ದು ಟೋಲ್ ಗೇಟ್ನ ಸಮಸ್ಯೆ ಸ್ವಲ್ಪ ಮಟ್ಟಿಗಾದರೂ ಬಗೆಹರಿಯುವಂತೆ ಕಾಣ್ತಾ ಇದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7. ತೀರ್ಥಹಳ್ಳಿ ತಾಲೂಕಿನ ಮೇಲಿನ ಕುರುವಳ್ಳಿ ಗ್ರಾಮದಲ್ಲಿ ಶುಕ್ರವಾರ ಸಂಜೆ ಆಟೋ ರಿಕ್ಷಾ ಮತ್ತು ಮಾರುತಿ ಸುಜುಕಿ ಕ್ಯಾರಿ ವಾಹನದ ನಡುವೆ ಅಪಘಾತ ಸಂಭವಿಸಿದೆ. 2 ವಾಹನಗಳು ಜಖಂಗೊಂಡು ರಸ್ತೆ ಬದಿಗೆ ಹೋಗಿ ಬಿದ್ದಿವೆ. ಮೇಲಿನ ಕುರುವಳ್ಳಿಯ ರೇಷ್ಮೆ ಫಾರಂ ರಸ್ತೆಯ 5 ಭಾಗದಲ್ಲಿ ಈ ಘಟನೆ ನಡೆದಿದೆ. ಕಟ್ಟೆಹಕ್ಲು ಭಾಗದಿಂದ ವೇಗವಾಗಿ ಬರುತ್ತಿದ್ದ ಶಾಮಿಯಾನ ಸಾಗಿಸುವ ವಾಹನವು ರಸ್ತೆ ಬದಿಯಲ್ಲಿ ನಿಂತಿದ್ದ ಆಟೋವೊಂದನ್ನು ಹಿಂದಿಕ್ಕುವ ಪ್ರಯತ್ನದಲ್ಲಿ ನಿಯಂತ್ರಣ ಕಳೆದುಕೊಂಡಿದೆ. ನಿಯಂತ್ರಣ ತಪ್ಪಿದ ವಾಹನ ನೇರವಾಗಿ ಆಟೋಗೆ ಡಿಕ್ಕಿ ಹೊಡೆದು ನಂತರ ಸಮೀಪದ ಚರಂಡಿಗೆ ಇಳಿದಿದೆ. ಅಪಘಾತದ ತೀವ್ರತೆಗೆ ಆಟೋದ ಮುಂಭಾಗವು ಸಂಪೂರ್ಣವಾಗಿ ಜಖಂಗೊಂಡಿದೆ. ಅದೃಷ್ಟವಶಾತ್ ಅಪಘಾತ ಸಂಭವಿಸಿದ ಸಮಯದಲ್ಲಿ ಆಟೋದಲ್ಲಿ ಯಾವುದೇ ಪ್ರಯಾಣಿಕರು ಇರಲಿಲ್ಲ. ಇದರಿಂದ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಶಾಮಿಯಾನದ ವಾಹನದ ಮುಂಭಾಗವು ಸಹ ಹಾನಿಗೊಂಡಿದ್ದರೂ ಚಾಲಕನಿಗೆ ಯಾವುದೇ ಗಂಭೀರ ಗಾಯಗಳಾಗಿಲ್ಲ. ರೈತರ ಮೇಲೆ ಅರಣ್ಯಾಧಿಕಾರಿಗಳಿಂದ ಹಲ್ಲೆ ನಡೆದಿದೆ. ಈ ಪ್ರಕರಣದ ಕುರಿತು ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ ಒಂದು ಪುಟ್ಟ ವಿರಾಮದ ನಂತರ. ನಿಮ್ಮ ಊರಿನಲ್ಲೂ ಸಮಸ್ಯೆಗಳಿವೆಯಾ? ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲವೇ? ಹಾಗಾದ್ರೆ ನೀವು ಮಾಡಬೇಕಾಗಿರುವ ಕೆಲಸ ಇಷ್ಟೇ. ನಿಮ್ಮ ಊರಿನ ಸಮಸ್ಯೆಯ ಕುರಿತು ಒಂದು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ಕೊಡಿ. ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ. 9900218866. ಆ ಸಮಸ್ಯೆಯನ್ನ ನಾವು ಪ್ರಸಾರ ಮಾಡುತ್ತೇವೆ. ವಾಟ್ಸಪ್ ವರದಿಗಾರ.
ರೈತರ ಮೇಲೆ ಹಲ್ಲೆ ಮಾಡಿದ ಅರಣ್ಯ ವಿಭಾಗದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಲಿದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದ್ದಾರೆ. ಕರೂರು ಬಾರಂಗಿ ಕಿರುವಾಸೆ ಗ್ರಾಮದ ರೈತರ ಮೇಲೆ ವನ್ಯಜೀವಿ ಅರಣ್ಯ ವಿಭಾಗದ ಸಿಬ್ಬಂದಿಯಿಂದ ಮಾರಣಾಂತಿಕ ಹಲ್ಲೆಯ ಆರೋಪ ಮಾಡಲಾಗಿದೆ. ಹಲ್ಲೆಗೊಳಗಾದ ಮಂಜುನಾಥ್ ಸಾಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ನಗರ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಮಂಜುನಾಥರ ಆರೋಗ್ಯ ವಿಚಾರಿಸಿದರು. ಈ ವೇಳೆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಲಿದೆ ಎಂದು ಎಚ್ಚರಿಕೆ ನೀಡಿದರು. ಸುಮ್ಮನೆ ಕತೆ ಹೇಳ್ಬೇಡಿ. ಈಗ ತಪ್ಪು ನಿಂದಿದೆ. ಈಗ ಏನತ್ತಿಗೆ ಯಾರು ಮನೆ ಕಡೆ ಯಾರು ನೀನಾ ಅಕ್ಕ ಯಾರು ಸರಿಯಪ್ಪ ನೀನು ಸರಿಯಮ್ಮ, ಇದಕ್ಕೆ ನೀವು ಹೊಡೆದಾಗ ನಮ್ ಬರ್ಬೇಕಲ್ಲ. ನೀವೇನೋ ಹೇಳ್ದೆ ನಮಗೇನು ಕನಸ? ನಾನು ಸಾಗರದಲ್ಲಿ ಇದ್ನಲ್ಲ, 6ನೇ ತಾರೀಕುವರೆಗೂ ನಾನು ಇದ್ದೀನಲ್ಲ. ಎಲ್ಲ ಮಾಡಿಸಿದೆ. ಈ ಬದಿ ಮೂಳೆ ಮತ್ತು ಸ್ಟೀಲ್ ರಾಡಲ್ಲಿ ಅದೆಲ್ಲ ರಿಪೋರ್ಟ್ ಆಗಿದೆ. ಬರೋಬ್ಬರ ಕೊಟ್ಟಿದ್ದೀರಾ? ಮರ್ಡರ್ ಕೊಡ್ಬೇಕಾಯ್ತು ಕೇಸ್. ಅದ ಇಲ್ಲೊಬ್ಬ ಮೆಟ್ಕೊಂಡು ಕೈ ಹಿಂಗೆ ಹಿಡಿದು ಅದೇ ಮೆಟ್ಟಿರೋದು. ಸರಿ ಆಯ್ತು, ಬರೋಬ್ಬರ ರಿಪೋರ್ಟ್ ಕೊಡಿ. ಇನ್ನೊಂದು FIR ಇನ್ನೊಂದು ಮಾಡಕ್ಕೆ ಇದು ಮಾಡಿಸ್ಬಿಟ್ಟು ಇನ್ನೊಂದು ಅಪ್ಡೇಟ್ ಮಾಡ್ಕೊಳ್ಳಿ. ಅದದು ಮತ್ತೆ ರಿಪೋರ್ಟ್ ಕೊಡಿ. ಇದು FIR ಮಾಡ್ಬಿಟ್ಟು 307 ಮಾಡಿಸ್ಬೇಕಿದು. ನಾವೀಗ ಅವ್ರ ಮೇಲೆ ಏನು ಕ್ರಮ ತಗೊಳಕ್ ಬರೋದಲ್ಲ ಈಗ, ಯಾಕಂದ್ರೆ ಕೇಸ್ ಹೋಗಿದೆ, ಕೇಸಲ್ಲೇ ಆಗಿದೆ. ಈಗ ನಾ ಕೇಸ್ ಆದ್ಮೇಲೆ ನಾನು ಏನು ಮಾಡಕ್ ಬರೋದಲ್ಲ ಈಗ ಅಲ್ವಾ. ನೀವು ಕೇಸ್ ಮಾಡ್ದೋದ್ರೆ ಅವ್ರ ಮೇಲೆ ಸಸ್ಪೆಂಡ್ ಮಾಡಬಹುದು ಅವಕಾಶ ಇತ್ತು ನಮಗೆ ಅಲ್ವಾ. ಆದ್ರೂ ಈ ಕ್ರಮ ತಗೊಳ್ತೀನಿ ಅವ್ರನ್ನ, ಗೊತ್ತಾಯ್ತಾ? ನೀನು ಆರಾಮಿರು. ಈಗ ಹೇಗಿದ್ದಾರೆ? ಟೆನ್ಷನ್ ಆಗಿಲ್ಲ. ನೀನೇನು ಏನ್ ಮಾಡ್ತಿದ್ದೀನಿ? ನಾನು ಇರಲಿಲ್ಲ ಇಲ್ಲಿ. ಅಧಿಕಾರಿ ಯಾರ ಮೇಲೆ ಹಲ್ಲೆ ಮಾಡುವಂತ ಅವಶ್ಯಕತೆ ಇಲ್ಲ. ಆ ಥರ ಎಲ್ಲೂ ತಾಲೂಕಲ್ಲಿ ನಾವು ಕೊಟ್ಟಿಲ್ಲ. ಇದು ಆಕಸ್ಮಿಕ ಆಗಿದೆ. ಅವರು ಕಂಪ್ಲೇಂಟು ಮಾಡಬೇಕಾಯ್ತು, ಮುಂಚೆ ಮಾಡಬೇಕಾಯ್ತು, ಇಲ್ಲ ನಮ್ಮ ಗಮನಕ್ಕೆ ತರಬೇಕಾಯ್ತು. ಇವ್ರು 15 ದಿವಸದ ನಂತರ ಬಂದು ಈಗ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ನಮಗೆ ಗೊತ್ತಾಗಿತ್ತು. ಹಿಂದೆ ನಮ್ಮ ಹತ್ರ ಬಂದಾಗ ನಮ್ಮ PAಗಳೆಲ್ಲ ಹೇಳಿದ್ರಂತೆ ನೀವು ಕಂಪ್ಲೇಂಟ್ ಮಾಡಿ, ಇಲ್ಲಾಂದ್ರೆ ಏನಾದ್ರು ಮಾಡೋಣ ಅಂತ. ಅವ್ರು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅವರು. ಅದರಿಂದ ಅವ್ರಿಗೆ ಈಗ ಜಾಸ್ತಿ ಆದ್ಮೇಲೆ ಬಂದು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇದ್ರ ಬಗ್ಗೆ ನಾನು ಈಗಾಗಲೇ ಕಾನೂನು ಕ್ರಮ ತಗೊಳ್ಳಿಕ್ಕೆ ಈಗಾಗಲೇ ಅವ್ರು ಕೋಟಿ ಹೋಗಿದ್ದಾರೆ. ಇವರು ಕೋಟಿ ಹಾಕಿದ್ದಾರೆ ಅವ್ರ ಮೇಲೆ. ಈಗ ಇದು ಡಾಕ್ಟರ್ ಹತ್ರ ನಾನು ಹೇಳಿದ್ದೀನಿ, ಏನು ಹೊಡೆತ ಬಿದ್ದಿದೆ, ಸಿವಿಯರ್ ಏನಿದೆ ಅದ್ರ ಬಗ್ಗೆ ರಿಪೋರ್ಟ್ ತಗೊಂಡು ಅದ್ರ ಮೇಲೆ ಮಾರಣಾಂತಿಕ ಹಲ್ಲೆ ಆದರೆ 307 ಹಾಕ್ಬೇಕು ಅನ್ನೋದಕ್ಕೆ ಅವರಿಗೆ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಅವರಿಗೆ ಕೊಡ್ಲಿಕ್ಕೆ ಅವಕಾಶ ಇದೆ. ಡಾಕ್ಟ್ರು ರಿಪೋರ್ಟ್ ತಗೊಂಡು ನಾನು ಇದು ವ್ಯವಸ್ಥೆ ಮಾಡ್ತೀನಿ. ಈ ಥರ ತಪ್ಪು, ಈ ಥರ ಯಾವುದೇ ಅಧಿಕಾರಿಗಳಿಗೆ ಹೊಡಿಲಿಕ್ಕೆ ಅವಕಾಶ ಇಲ್ಲ. ಆ ಥರ ನಮ್ಮ ಅಧಿಕಾರಿಗಳು ಕೊಟ್ಟಿಲ್ಲ ನಾವು. ಈ ಥರ ಘಟನೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ತಂದಾಗ ಖಂಡಿತ ಅವ್ರ ಮೇಲೆ ಶಿಕ್ಷೆ ಕೊಡ್ತೀವಿ ನಾವು. ಯಾವುದೇ ರಾಜಿ ಮಾಡೋವಂಥ ಪ್ರಶ್ನೆ ಏನಿಲ್ಲ. ಯಾಕಂದರೆ ಯಾವುದೇ ನಾವು ಇವತ್ತು ರಾಜ್ಯದಲ್ಲಿ ಈಗಾಗಲೇ ಜನಗಣತಿ ವರದಿ ಸಿದ್ಧವಾಗುತ್ತಿದ್ದು, ಜಾತಿ ಜನಗಣತಿಯಲ್ಲಿ ಏನಾದರೂ ಲೋಪ ಕಂಡು ಬಂದಲ್ಲಿ ಸಿಎಂ ಹಾಗೂ ನನ್ನ ಗಮನಕ್ಕೆ ತನ್ನಿ ಎಂದು ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಸಂವಿಧಾನಬದ್ಧವಾದ ಸಮಾನತೆ ತರುವ ಉದ್ದೇಶದಿಂದ ಕಾಂಗ್ರೆಸ್ ಈ ಕೆಲಸಕ್ಕೆ ಕೈ ಹಾಕಿದ್ದು, ರಾಹುಲ್ ಗಾಂಧಿಯವರ ಒತ್ತಾಯಕ್ಕೆ ಮಣಿದು ಕೇಂದ್ರ ಸರ್ಕಾರವು ಜಾತಿ ಗಣತಿಗೆ ಸಿದ್ಧವಾಗಿದೆ ಎಂದು ಹೇಳಿದ್ದಾರೆ. ನಂತರ ಶರಾವತಿ ಮುಳುಗಡೆ ಸಂತ್ರಸ್ತರ ಬಗ್ಗೆ ಮಾತನಾಡಿದ ಅವರು, ಶರಾವತಿ ಮುಳುಗಡೆ ಸಂತ್ರಸ್ತರ ಭೂಮಿಯನ್ನು ಸರ್ವೆ ಮಾಡಲಾಗುತ್ತಿದೆ. ಈಗಾಗಲೇ ಸರ್ವೆ ಕೆಲಸ 75% ಮುಗಿದಿದೆ. ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ನ್ಯಾಯ ಕೊಡಿಸಲು ಹೋರಾಟ ಮಾಡ್ತೀವಿ. ಸರ್ವೆಯಲ್ಲಿ ಏನಾದರೂ ಲೋಪ ಕಂಡು ಬಂದರೆ ತಕ್ಷಣ ಜಿಲ್ಲಾಧಿಕಾರಿಗಳ ಬಳಿ ರೈತರು ಚರ್ಚಿಸಬಹುದು ಎಂದು ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಧು ಬಂಗಾರಪ್ಪ ತಿಳಿಸಿದರು. ಈಗ ಜಾತಿ ಗಣತಿ ಮಾಡ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಮೊನ್ನೆನೂ ಕೂಡ ಅದನ್ನು ಭಾಳ ಒಂದು ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ಭಾಳ ಕಮ್ಮಿ ಇದ್ರೊಳಗೆ ಮತ್ತೆ ಅವಕಾಶಗಳನ್ನು ಕೊಡಬೇಕು ಅಂತ ಹೇಳಿ, ಮತ್ತು ಇನ್ನೇನಾದರೂ ಸಲಹೆ ಸಹಕಾರ ಇದ್ದರೆ, ಏನಾದ್ರು ಸಲಹೆಗಳಿದ್ದರೆ ಮನೆ ಮುಖ್ಯಮಂತ್ರಿಗಳಿದ್ದರೆ ನೀವು ವೈಯಕ್ತಿಕವಾಗಿ ಮತ್ತೆ ನನಗೂ ಕೂಡ ಮನವಿಯನ್ನು ಮಾಡ್ಬೋದು. ಈಗ ಕಾನ್ಸ್ಟಿಟ್ಯೂಟ್ ಮಾಡಿದ್ರು ಒಂದು ಬಾಡಿನ,
ನಿನ್ನೆ ಐ ಥಿಂಕ್ ಬಂದಿರಬೇಕಲ್ಲ ಅದು ಎಲ್ಲ ಮೆಂಬರ್ಸ್ನೆಲ್ಲ, ಯಾಕೆಂದರೆ ಬೇಗ ಬೇಗ ಆಗಬೇಕು ಅಂತ ಹೇಳಿ. ಒಂದು ಕೇಂದ್ರದವ್ರು ಮಾಡ್ತಾರೆ, ಅದು ಒಂದು ಭಾಗ ಇರಲಿ. ಕೇಂದ್ರದವ್ರದ್ದು ಇಲ್ಲಲ್ಲ, ಕೇಂದ್ರದವ್ರದ್ದು ಬೇರೆ ವಿಚಾರ. ಆದರೆ ರಾಜ್ಯ ಮಟ್ಟದಲ್ಲಿ ಕೆಲವು ಇರ್ತಕ್ಕಂಥ ಗೊಂದಲ ಸಾರ್ವಜನಿಕರಲ್ಲಿ ಚರ್ಚೆ ಆಗ್ತಕ್ಕಂಥದ್ದು, ಮಾಧ್ಯಮದಲ್ಲಿ ಚರ್ಚೆ ಆಗ್ತಕ್ಕಂಥದ್ದು, ರಾಜಕೀಯ ಪಕ್ಷಗಳು ಚರ್ಚೆ ಮಾಡತಕ್ಕಂಥದ್ದು, ಮತ್ತು ರಾಜಕೀಯ ಕೆಲವು ಮುಖಂಡರು ಆ ಸಮಾಜದಲ್ಲಿ ಸೇರಿದವರು ಕೂಡ ಕೆಲವು ವಿಚಾರಗಳನ್ನು ಅವರು ಚರ್ಚೆ ಮಾಡಿದಾಗ ಅದು ಯಾವುದೇ ಥರದ ನ್ಯೂನತೆ ಇರಬಾರ್ದು, ಅದನ್ನ ಮತ್ತೆ ಚರ್ಚೆ ಆಗಬೇಕು ಅಂತ ನಿಟ್ಟಿನ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲರೂ ಕೂಡ ನಾವೆಲ್ಲ ಏನೇನು ಗೊಂದಲ ಇರಬಹುದು, ಏನೇನು ಕಂಡು ಬಂದರೆ ಅದಕ್ಕೆಲ್ಲದಕ್ಕೂ ಕೂಡ ನೀವು ಪರಿಹಾರ ಹಾಕಬೇಕು, ಅದನ್ನು ಚರ್ಚೆ ಆಗಬೇಕು ಅಂತ. ಏನಾಗ್ತದೆ, 10 ವರ್ಷದ ಹಿಂದೆ ಇದು ಮಾಡಿರ್ತಕ್ಕಂಥ ಸರ್ವೆ ಈಗ ನಮ್ಮನೆಗೆ ಬಂದಿರ್ತಾರೆ. ಉದಾಹರಣೆಗಳನ್ನು ನಾನು ಕಂಡಿರೋದು, ಯಾಕೆಂದರೆ ನಮಗೂ ಕೂಡ ಒಂದೊಂದು ಬುಕ್ ಕೊಟ್ಟಿದ್ದಾರೆ. ಆಮೇಲೆ ಸಾರ್ವಜನಿಕರಲ್ಲಿ ಅದು ಅವೈಲಬಿಲಿಟಿ ಇರಬೇಕು. ಈ ಸಾರ್ವಜನಿಕರ ಒಂದು ಸರ್ವೆ ಮಾಡಿ ಸಾರ್ವಜನಿಕರಿಗೆ ಆಕ್ಸೆಸ್ ಇಲ್ಲ ಅಂದ್ಬಿಟ್ರೆ ಅದು ತಪ್ಪಾಗ್ತದೆ. ಅದು ಈಸಿ ಆಕ್ಸೆಸ್ ಆಗಬೇಕಲ್ಲ, ಪಟ್ಟಂತ ಆಗ್ಬಿಡ್ಬೇಕು. ಅದನ್ನೇನು ಜಾಸ್ತಿ ಲೇಟು ಆಗಬಾರ್ದು. ಅದನ್ನೇನು ಡಿಜಿಟಲೈಸ್ ಮಾಡ್ತಾರೋ ಏನು ಮಾಡ್ತಾರೋ ನನಗೆ ಅದೆಲ್ಲ ಟೆಕ್ನಿಕಲಿ ನನಗೆ ಗೊತ್ತಿಲ್ಲ. ಏನಾಗಿದೆ, 10 ವರ್ಷದಿಂದ ಮೋಸ್ಟ್ಲಿ ನಮ್ಮವ್ರಿಗೆ ಬಂದಿರ್ತಾರೆ. ನಂದು ಅಡ್ರೆಸ್ಸು ಒಬ್ಬ ಶಾಸಕನಾಗಿ ಕುಪ್ಟೂರು ಕೊಟ್ಟಿರ್ತೀನಿ. ಅಲ್ಲಿ ನಾನು ಇಲ್ದಾಗ ಏನಾದ್ರು ಬಂದರೆ ಯಾರು ಹೋಗಿ ಹೌದು ಮದವ್ರು ಇದ್ದಾರೆ, ಅವ್ರ ಮಗ ಇದ್ದಾರೆ, ಅವ್ರ ತಾಯಿಯವ್ರು ಇರ್ತಾರೆ, ಮತ್ತು ಮನೆಯವ್ರು ಇರ್ತಾರೆ, ಅವ್ರ ನೆಂಟರು ಬೀಗರು ಯಾರ್ಯಾರು ಈ ಮನೇಲಿ ಇರ್ತಾರೆ ಕೊಟ್ಟಿರ್ತಾರೆ. ಬೆಂಗಳೂರಿಗೆ ಬಂದಾಗ ಬೇರೆ ರೀತಿ ಇರ್ಬೋದು. ಇಲ್ಲಾಂದರೆ ನಮ್ಮನೆಗೆ ಬಂದು ಇಲ್ಲ ಅವ್ರು ಬೆಂಗಳೂರಲ್ಲಿ ಇದ್ದಾರೆ, ಇಲ್ಲಿದ್ದು ಬೇಡ ಅಲ್ಲಿದ್ದು ಬರ್ಕೊಳ್ಳಿ ಅಂತ ಏನು ಹೇಳಿದೇನೆ ಇರ್ಬೋದು. ಯಾರ್ದು ಲೆಕ್ಕಕ್ಕೆ ಐತೋ ಇಲ್ಲೋ ಗೊತ್ತಿಲ್ಲ. ಕೆಲವು ಸತಿ ಅದೇ ಎಷ್ಟೋ ಜನರದ್ದು ನಂದೇ ಸರ್ವೆ ಮಾಡಿಲ್ಲ. ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಯಾವುದೇ ಒಂದು ಮುಖಂಡದ್ದು. ಇನ್ನೊಂದು ಏನಾಗ್ತದೆ, ನಾವು ಅವಾಗ ಕೊಟ್ಟು ನಾವೇ ಸೈನ್ ಮಾಡಿರ್ತೀವಿ, ನಮ್ಗೆ ಗೊತ್ತೇ ಇರಲ್ಲ. ಏಕೆಂದ್ರೆ ದಿನ ಎಷ್ಟೊಂದು ಸೈನ್ ಮಾಡಿರ್ತೀವಿ, ಗೊತ್ತಾಗಲ್ಲ ನಮಗೆ. ಇಂದು ದೇಶಾದ್ಯಂತ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆ ಸಾಗರದ LB ಕಾಲೇಜಿನಲ್ಲಿ ಇಂದು ಯೋಗ ದಿನಾಚರಣೆ ಆಚರಿಸಲಾಯಿತು. ಯೋಗ ದಿನಾಚರಣೆಯ ಮಹತ್ವವನ್ನು ತಿಳಿಸಿ ಪ್ರಭಾರ ಪ್ರಾಂಶುಪಾಲರಾದ ಡಾಕ್ಟರ್ ನಿರಂಜನ್ ಮೂರ್ತಿ ಅವರು ವಿದ್ಯಾರ್ಥಿಗಳಿಗೆ ಯೋಗದ ಮಹತ್ವವನ್ನು ತಿಳಿಸಿ ಯೋಗಾಭ್ಯಾಸಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ರಾಮ್ ರೇ ಒಂದಲ್ಲ ಎರಡಲ್ಲ, ಮ್ಯಾನ್ ಆಫ್ ದಿ ಮ್ಯಾಚ್ ಚಿತ್ರದ ಖ್ಯಾತಿಯ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕ ಡಿ ಸತ್ಯಪ್ರಕಾಶ್ ನಿರ್ದೇಶಿಸುವುದರ ಜೊತೆಗೆ ಪ್ರಮುಖ ಪಾತ್ರದಲ್ಲೂ ನಟಿಸಿರುವ ಬಹು ನಿರೀಕ್ಷಿತ X&Y ಚಿತ್ರ ಜೂನ್ 26ರಂದು ಬಿಡುಗಡೆಯಾಗಲಿದೆ. ಇತ್ತೀಚೆಗೆ ಟ್ರೇಲರ್ ಬಿಡುಗಡೆಯಾಗಿದ್ದು ಟ್ರೇಲರ್ನಲ್ಲಿ ನಿರ್ದೇಶಕರು ಪ್ರೇಕ್ಷಕರ ಗಮನ ಸೆಳೆದಿದ್ದಾರೆ. ಚಿತ್ರವನ್ನು ನೋಡುವ ಕಾತುರ ಹೆಚ್ಚಿಸಿದೆ. ವಿಭಿನ್ನ ಕಂಟೆಂಟ್ ಹೊಂದಿರುವ ಈ ಚಿತ್ರದ ಟ್ರೇಲರ್ ಅಧಿಕ ಸಂಖ್ಯೆಯಲ್ಲಿ ವೀಕ್ಷಣೆಯಾಗುತ್ತಿದ್ದು ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಈ ಚಿತ್ರ ಇದೇ ಜೂನ್ 26 ಗುರುವಾರ ರಾಜ್ಯಾದ್ಯಂತ ಎಲ್ಲ ಚಲನಚಿತ್ರ ಮಂದಿರಗಳಲ್ಲಿ ಬಿಡುಗಡೆಯಾಗುತ್ತಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನಿರ್ದೇಶಕ ಡಿ ಸತ್ಯಪ್ರಕಾಶ್ ಮಾಹಿತಿ ನೀಡಿದರು.
ಈಗ ಎಕ್ಸ್ ಆ್ಯಂಡ್ ವೈ ಅಂತ ಒಂದು ಸಿನಿಮಾ ಮಾಡಿದ್ದೀವಿ. ಇದು ಒಂದು ಎಕ್ಸ್ ಆ್ಯಂಡ್ ವೈ ಬಗ್ಗೆ ಹೇಳಬೇಕು ಅಂದರೆ ಇದು ಒಂದು ಪ್ರಯತ್ನ, ಅಂದರೆ ಒಂದು ಹುಟ್ಟದೇ ಇರುವ ಆತ್ಮದ ಒಂದು ಬದುಕಿನ ಕಥೆ ಅಥವಾ ಬದುಕಬೇಕು ಅನ್ನೋ ಕನಸು, ಈ ಥರದ್ದು ಒಂದು ಎಳೆನ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಎಲ್ಲ ವರ್ಗದವ್ರಿಗೂ ಇಷ್ಟ ಆಗತ್ತೆ ಅಥವಾ ಎಲ್ಲ ವರ್ಗದವ್ರಿಗೂ ಹತ್ತಿರ ಆಗುವಂಥ ಕಥೆ ಹೊಂದಿರುವಂಥ ಸಿನಿಮಾ. ಇದರಲ್ಲಿ ವೈದ್ಯ ಸರ್ ಹೇಳ್ದಂಗೆ ಅಥರ್ವ ಪ್ರಕಾಶ್ ಅವರು ಮಾಡಿದ್ದಾರೆ, ಬೃಂದಾಚಾರ್ಯ ಅಯಾನ್ ಅವ್ರು ಮಾಡಿದ್ದಾರೆ, ಆಮೇಲೆ ದೊಡ್ಡಣ್ಣ ಸರ್ ಮಾಡಿದ್ದಾರೆ, ಸುಂದರ್ ವೀಣಾ ಸುಂದರು, ಹರಿಣಿ ಮೇಡಮ್ ಎಲ್ಲರೂ ಮಾಡಿದ್ದಾರೆ. ಸಿನಿಮಾದಲ್ಲಿ ಒಂದು 5 ಹಾಡಿದೆ, 2 ಬಿಟ್ ಸಾಂಗ್ಸ್ ಇದೆ. 26ನೇ ತಾರೀಕು ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗ್ತಾಯಿದೆ. ಸೊ ಶಿವಮೊಗ್ಗಕ್ಕೆ ಬಂದಿದ್ದೀವಿ ಅಂದರೆ ನಿಮ್ಮ ಮುಖಾಂತರ ನಮ್ಮ ಸಿನಿಮಾ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ತಲುಪಿ ಎಲ್ಲರೂ ಸಿನಿಮಾ ಥಿಯೇಟರಿಗೆ ಬಂದು ಸಿನಿಮಾ ನೋಡೋ ಥರ ಆಗಲಿ ಅನ್ನೋ ಒಂದು ಆಸೆ, ಒಂದು ಪ್ರಾಮಾಣಿಕ ಪ್ರಯತ್ನ ಈ ಸಿನಿಮಾ ಎಕ್ಸ್ ಆ್ಯಂಡ್ ವೈ. ಸೊ ನಿಮ್ಮ ಮೂಲಕ ನಾವು ಈ ಪ್ರಚಾರ ಕಾರ್ಯನ ಸ್ಟಾರ್ಟ್ ಮಾಡಿದ್ದೀವಿ ಶಿವಮೊಗ್ಗದಲ್ಲಿ. ಸೊ ಅದಕ್ಕೆ ನಮ್ಮ ಶಿವಮೊಗ್ಗ ಸಿನಿಸ್ ಅಡ್ಡ ರಘುಗುಂಡ್ಲವರ ಸಹಕಾರ ಇದೆ. ಸೊ ದಯವಿಟ್ಟು ತಾವುಗಳು ಅಷ್ಟೇ, ನೀವು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸ್ಲೇಬೇಕು ಸಿನಿಮಾ ಹೇಗಿದೆ ಅಂತ. ಮೋಸ್ಟ್ಲಿ ಎಷ್ಟು ಜನ ನನ್ನ ರಾಮರಾಮ ಲವ್ ಜಿಹಾದ್ ರೀತಿಯಲ್ಲಿಯೇ ಕಾಂಗ್ರೆಸ್ ವಸತಿ ಜಿಹಾದ್ ನಡೆಸಲು ಮುಂದಾಗಿದೆ ಎಂದು ರಾಷ್ಟ್ರಭಕ್ತರ ಬಳಗದ ಕಾಂತೇಶ್ ಆರೋಪ ಮಾಡಿದ್ದಾರೆ. ಇದನ್ನು ವಿರೋಧಿಸಿ ಜೂನ್ 25ರಂದು ಶಿವಮೊಗ್ಗದಲ್ಲಿ ರಾಮಣ್ಣ ಸೃಷ್ಟಿ ಪಾರ್ಕ್ನಿಂದ ನಗರದಲ್ಲಿ ರಾಷ್ಟ್ರಭಕ್ತ ಬಳಗ ಪ್ರತಿಭಟನೆ ಮಾಡಲಿದೆ ಎಂದು ಅವರು ಹೇಳಿದರು. ಯಾವ ರೀತಿ ಹಿಂದೂ ಯುವತಿಯರನ್ನು ಗುರಿಯಾಗಿಸಿ ಲವ್ ಜಿಹಾದ್ ಅನ್ನಂಥ ಅಸ್ತ್ರನ ಬಳಸ್ತಾ ಇದ್ದಾರೋ, ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಈಗ ವಸತಿ ಜಿಹಾದನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಅಂಬೇಡ್ಕರ್ ಅವರು ಈಗಾಗಲೇ ಧರ್ಮಾಧಾರಿತ ಮೀಸಲಾತಿ ಮಾಡಬಾರ್ದು ಅನ್ನಂಥ ಕಾನೂನನ್ನು ತಂದಂಥ ಸಂದರ್ಭದಲ್ಲಿ ಇವತ್ತು ಮುಸಲ್ಮಾನರಿಗೆ 15% ಮೀಸಲಾತಿ ಕೊಡಬೇಕು ಅಂತ ತೀರ್ಮಾನ ಮಾಡಿರೋದು ರಾಷ್ಟ್ರಭಕ್ತರ ಬಳಗದಿಂದ ನಾವು ಖಂಡಿಸ್ತಾ ಇದ್ದೀವಿ. ಯಾವತ್ತೂ ಕೂಡ ಬುದ್ಧ ಬಸವ ಇವ್ರು ಹೇಳ್ಕೊಟ್ಟ ಹಾದಿಯಲ್ಲಿ ನಾನು ಸಾಕ್ತೀನಿ ಅಂತ ಹೇಳಿದಂಥ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಬಾರಿ ಬಜೆಟ್ನಲ್ಲೇ ಮುಸಲ್ಮಾನರ ಅಭಿವೃದ್ಧಿಗೋಸ್ಕರ 1,000 ಕೋಟಿ ರೂಪಾಯಿ ಮೀಸಲು ಈಗಾಗಲೇ ಬಜೆಟ್ನಲ್ಲಿ ಇಟ್ಟಿದ್ದಾರೆ. ಅಷ್ಟಲ್ಲದೇನೂ ಕೂಡ ಸರ್ಕಾರಿ ಟೆಂಡರ್ಗಳಲ್ಲಿ 4% ಈಗಾಗಲೇ ಮೀಸಲಾತಿ ಮುಸಲ್ಮಾನರಿಗೆ ಕೊಡಬೇಕು ಅಂತ ತೀರ್ಮಾನ. ಈ ರೀತಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನಂಥ ವ್ಯಕ್ತಿ ಇವತ್ತು ಎಲ್ಲದನ್ನು ಕೂಡ ಸಾಬ್ರು ಪಾಲು ಅನ್ನೋಂಥ ವ್ಯವಸ್ಥೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಿರೋದು ತುಂಬ ಅನ್ಯಾಯ ಮತ್ತು ಇದನ್ನು ಇಡೀ ಹಿಂದೂ ಸಮಾಜ ಖಂಡಿಸ್ತಾ ಇದೆ ಅಂತಂಥ ಮಾಹಿತಿ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದ್ರ ಜೊತೆಗೆ ಹಿಂದುಳಿದ ವರ್ಗ ದಲಿತ ವರ್ಗ ಈ ರೀತಿ ಚಾಂಪಿಯನ್ ನಾನು ಅಂತ ಹೇಳಿದಂಥ ಮುಖ್ಯಮಂತ್ರಿಗಳು ಆ ಹಿಂದುಳಿದ ವರ್ಗ ದಲಿತ ವರ್ಗ ಅವರೆಲ್ಲರಿಗೂ ಕೂಡ ಅನ್ಯಾಯ ಮಾಡಿ ಇವತ್ತು ಮುಸಲ್ಮಾನರ ವೋಟ್ ಸಿಕ್ಕಿದ್ರೆ ಮಾತ್ರ ಸಾಕು ಅನ್ನೋಂಥ ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಿರೋದು ಒಂದು ದುರ್ದೈವದ ಸಂಗತಿ ಅಂತ ಇವತ್ತು ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಇದಕ್ಕೆ ಅನುಗುಣವಾಗಿ ನಾಡಿದ್ದು ಬುಧವಾರ ಬೆಳಗ್ಗೆ 25ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಾಮಣ್ಣ ಶೆಟ್ಟಿ ಬೈಕ್ ಟ್ಯಾಕ್ಸಿ ಸೇವೆ ರದ್ದು ಮಾಡುವಂತೆ ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ ಮಹತ್ವದ ಆದೇಶ ಹೊರಡಿಸಿತ್ತು. ಇದರ ಬೆನ್ನಲ್ಲೇ ಮನನೊಂದ ಬೈಕ್ ಟ್ಯಾಕ್ಸಿ ವಾಹನ ಸವಾರರು ರದ್ದು ತೆರವುಗೊಳಿಸುವಂತೆ ಮನವಿ ಮಾಡಿದ್ದಾರೆ.
ಶಿವಮೊಗ್ಗದ ಬೈಕ್ ಟ್ಯಾಕ್ಸಿ ಸವಾರರು ಮನವಿ ಮಾಡಿದ್ದು, ಈ ಸೇವೆಯಿಂದಾನೇ ಜೀವನ ಕಟ್ಕೊಂಡಿದ್ವಿ. ಆದರೆ ಹೈಕೋರ್ಟ್ ಆದೇಶದಿಂದ ದಿಕ್ಕು ತೋಚದಂತಾಗಿದೆ. ಇದರಿಂದ ಸಾರ್ವಜನಿಕರಿಗೂ ತೊಂದರೆ ಉಂಟಾಗುತ್ತಿದೆ. ತಕ್ಷಣ ಬೈಕ್ ಟ್ಯಾಕ್ಸಿ ಸೇವೆ ರದ್ದನ್ನು ತೆರವುಗೊಳಿಸಬೇಕು ಎಂದು ಮನವಿ ಮಾಡಿದರು. ಜನ ಬೈಕ್ ಓಡಿಸ್ತಾರೆ ಸರ್ ಇಲ್ಲಿ ಶಿವಮೊಗ್ಗದಲ್ಲಿ. ಹಾಗಾಗಿ ಏನಂದರೆ ಅಷ್ಟು ಜನದ್ದು ಈಗ ಕೆಲಸ ಇಲ್ಲದಾಗಿದೆ, ಅದೇ ಸಮಸ್ಯೆ ಆಗಿರೋದು, ಏನಿಲ್ಲ. ಹಾಗಾಗಿ ದಯವಿಟ್ಟು ನಮಗೆ ಅವರಿಗೆ ಅನುಕೂಲವಾಗಿರುವಂಥ ಕೆಲಸ ಅಂದರೆ ಇದೊಂದು ಚೆನ್ನಾಗಿದೆ. ಹಾಗಾಗಿ ಎಲ್ಲರೂ ದಯವಿಟ್ಟು ನಮಗೆಲ್ಲ ಏನಾದರೂ ಒಂದು ಸಹಕಾರ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ನನ್ನ ಹೆಸರು ಮಹೇಶ್ ಅಂತ ಹೇಳಿ ಸರ್, ಮಹೇಶ್ PS. ಬನ್ನಿ. ಒಂದು ಹೆಲ್ಪ್ ಮಾಡಿ ಗೌರ್ಮೆಂಟಿಗೆ. ನಮಸ್ತೆ, ನನ್ನ ಹೆಸರು ಮಹೇಶ್ ನಾಯ್ಕ್ ಅಂತೇಳಿ. ನಮಗೆ ಏನು ಸಮಸ್ಯೆ ಆಗಿದೆ ಅಂದರೆ, ಇಷ್ಟು ದಿವಸ ನಾವೆಲ್ಲ ಸೇರಿ ಬೈಕ್ ಟ್ಯಾಕ್ಸಿ ಅಂತ ಇತ್ತು ನಮಗೆಲ್ಲ. ಯಾವುದ್ಯಾವುದೋ ಕಂಪ್ನಿದು ಎಲ್ಲ ಕಡೆ ಕಂಪ್ನಿಯಿಂದನೂ ನಮಗೆ ಬೈಕ್ ಟ್ಯಾಕ್ಸಿ ಅಂತ ಇತ್ತು. ಈಗ ಏನಾಯಿತು ಅಂದರೆ ಸಡನ್ನಾಗಿ ಏನಾಯಿತು, ನಮಗೆಲ್ಲ ಸಡನ್ನಾಗಿ ಸ್ಟಾಪ್ ಮಾಡೋದ್ರಿಂದ ನಮಗೆಲ್ಲ ಈಗ ಏನಂದರೆ ಬೇರೆ ಕೆಲಸ ಹೇಗೆ ಮಾಡೋದು, ಯಾವ್ದು ಮಾಡೋದು. ಯಾಕಂದರೆ ನಾವೆಲ್ಲ ಓದಿರೋದು ಅಲ್ಪ ಸ್ವಲ್ಪ ಆಗಿರೋದ್ರಿಂದ ನಮಗೆ ಮತ್ತೆ ಬೇರೆ ಕಡೆ ಎಲ್ಲೂ ಉನ್ನತವಾದಂಥ ಕೆಲಸಗಳಾಗಿರಲಿ ಎಲ್ಲೂ ಸಿಗಲ್ಲ. ಹಾಗಾಗಿ ಮಾಡೋದಿದ್ರೆ ಕೂಲಿ ಮಾಡಬೇಕು. ನಮಗೆ ಒಳ್ಳೆ ಕೆಲಸ ಅಂತ ಇರೋದು ಈಗ ನಿಜವಾಗ್ಲೂ ಅನಿಸಿದ್ದು ಅಂದರೆ ಇದೇ ಕೆಲಸ ಆಗಿರೋದ್ರಿಂದ ನಮಗೊಂಥರ ತುಂಬ ಒಳ್ಳೆ ಕೆಲಸ ಅಂತ ಅನಿಸಿದ್ದು ಈ ಕೆಲಸದಿಂದ. ಹಾಗಾಗಿ ನಮಗೆ ದಯವಿಟ್ಟು ಈ ವಿಚಾರದಲ್ಲಿ ಈ ಬೈಕನ್ನು ತಂದರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಮತ್ತು ನಮ್ಮಿಂದ ಎಷ್ಟೋ ಜನ ನಮ್ಮ ಮನೆಗಳಲ್ಲಿ ಎಷ್ಟೋ ಜನ ಇದ್ದಾರೆ. ಇಲ್ಲಿ ಏನಂದರೆ ಬೈಕ್ ಓಡಿಸ್ತಿರೋಂಥ ಎಲ್ಲ ಟ್ಯಾಕ್ಸಿ ಚಾಲಕರು, ಬೈಕ್ ಟ್ಯಾಕ್ಸಿ ಚಾಲಕರು ಏನಿಲ್ಲ ಅಂದರೂ ಒಂದು 170 ಜನ ನಂಬ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಎಲ್ರಿಗೂ ತೊಂದರೆ ಆಗಿರೋದ್ರೆ ನಾವು ದಯವಿಟ್ಟು ಸರ್ಕಾರದ ಮನವಿ ಮಾಡ್ಕೊಳಕ್ಕಂತ ಹೇಳಿ ನಾವು ಎಲ್ಲರೂ ಸಹ ಸೇರಿಕೊಂಡು ಎಲ್ಲ ಮಾತಾಡ್ತಾ ಇದ್ದೀವಿ. ಹಾಗಾಗಿ ನಮಗೂ ಸಹ ಸಪೋರ್ಟ್ ಮಾಡಬೇಕು ಅಂತ ನಮಗೆ ತುಂಬ ಇದಾಗ್ತಾ ಇದೆ. ನೀವು ದಯವಿಟ್ಟು ನಮಗೆ ಸ್ವಲ್ಪ ನಮ್ಮ ಕಡೆ ನೋಡಿದರೆ ಇಲ್ಲಿರೋವಂಥವರೆಲ್ಲ ಸ್ವಲ್ಪ ನೋಡಿ ಏನಾದರೂ ಅವರು ಜೀವನಕ್ಕೆ ರೂಪಿಸ್ಕೊಳ್ತಾರೆ ಅಂತ ನನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮದು ಇರೋದೇ ಆ ಥರ ಇಲ್ಲಿ. ಯಾಕಂದರೆ ಎಲ್ಲ ಓದಿರೋರೆಲ್ಲ ಏನು ಡಿಗ್ರಿ ಅವೆಲ್ಲ ಯಾರೂ ಓದಿಲ್ಲ, ಅಲ್ಪ ಸ್ವಲ್ಪ SLCನೋ PUCನೋ ಮುಗಿಸ್ಕೊಂಡಿದ್ದಾರೆ. ಹಾಗಾಗಿ ಅವರೆಲ್ಲ ಓದಿರೋಕ್ಕೆ ಕೆಲಸ ಕರೆಕ್ಟು ಇದು ಒಂಥರ ಚೆನ್ನಾಗಿದೆ. ಹಾಗಾಗಿ ದಯವಿಟ್ಟು ನೀವೇನಾದರೂ ಒಂದು ಸ್ವಲ್ಪ ಮನವಿ ಮಾಡಿ ನೋಡಿದರೆ ತುಂಬ ಒಳ್ಳೆ ಆಗುತ್ತೆ ಅಂತ ಎಲ್ಲರಿಂದಲೂ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ಯಾವ ಕಂಪ್ನಿ ಅಂತ ಎಲ್ಲದೂ ಅಪ್ಲೈ ಮಾಡಿಲ್ಲ ಸರ್. ನಾವು ಯಾವ್ದು ಬರುತ್ತೆ ಅದಕ್ಕೆ ಎಲ್ಲದೂ ಮಾಡ್ತಾಯಿದ್ದೀವಿ. ನಮಗೆ ಎಲ್ಲಿ ಚೆನ್ನಾಗಾಗುತ್ತೆ ಆ ಕಂಪ್ನಿಗೆ ಸೇರ್ಕೊಂಡು ಮಾಡ್ತಾಯಿದ್ದೀವಿ ಅಷ್ಟೇ. ಈಗ ನಮಗೇನಂದರೆ ಈ ಬೈಕ್ ಟ್ಯಾಕ್ಸಿ ಅನ್ನೋದು ತುಂಬ ಚೆನ್ನಾಗಿದೆ. ಯಾಕಂದರೆ ಯಾವುದಾದ್ರೂ ಬಂದರೂ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಯಾಕಂದರೆ ನಾವು ಓದಿರೋದೇ ಸ್ವಲ್ಪ, ಯಾವ ಕೆಲಸ ಬಂದರೂ ಮಾಡಬೇಕು. ಆ ಥರ ಇರೋದ್ರಿಂದ ನಮಗೆ ಅನುಕೂಲಕರವಾಗಿದ್ದ ಕೆಲಸ ಅಂದರೆ ಇದೊಂಥರ ಬೈಕ್ ಟ್ಯಾಕ್ಸಿ ಅಂತ ನಮಗೆ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಎಲ್ರಿಗೂ ಅನುಕೂಲ ಇದೆ ಸರ್. ಇದೊಂದು ಸ್ವಲ್ಪ ದಯವಿಟ್ಟು ನಾನು ಹೇಳೋದಿಷ್ಟೇ. ಇಷ್ಟು ನಾನು ಒಬ್ಬನೇ ಅಂತಲ್ಲ, ಸುಮಾರು ಜನ ಇದ್ದಾರೆ, ಸಾರ್ವಜನಿಕರಲ್ಲಿ ತುಂಬ ಜನ ಇದ್ದಾರೆ. ಅವರಿಗೆಲ್ಲ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಮೊದಲನೇದಾಗಿ ನಾವು ಕೆಲಸ ಇದ್ದಿಲ್ಲ ನಮಗೆ, ಆಯಿತಾ. ಇದೊಂದು 4 ತಿಂಗಳಿಂದ ನಮಗೆ ಕೆಲಸ ಸಿಗ್ತದೆ, ತುಂಬ ಚೆನ್ನಾಗಿತ್ತು. ಮತ್ತು ಇನ್ನೊಂದು ನಮಗೆ ಒಂದು 600, 700, 800 ನಮ್ಮ ಕೆಪಾಸಿಟಿ ತಕ್ಕಂಗೆ ದುಡಿತಾ ಇದ್ವಿ. ಆಮೇಲೆ ಇದು ಬೈಕ್ ಟ್ಯಾಕ್ಸಿ, ಈ ಬೈಕ್ ಟ್ಯಾಕ್ಸಿ ಹೊಡಿತಾ ಇದ್ವಿ ನಾವು. ಇದರಲ್ಲಿ ಟೈಮಿಂಗ್ಸ್ ಏನಿದ್ದಿಲ್ಲ. ಇದ್ರ ಜೊತೆಗೆ ನಾವು ಬೇರೆನೂ ಮಾಡ್ತಾಯಿದ್ವಿ, ಸಣ್ಣ ಪುಟ್ಟ ಏನಾರ. ಆಮೇಲೆ ನಮ್ಮ ಡಿಪೆಂಡ್ ಆಗಿದ್ದು ನಮ್ಮ ಕುಟುಂಬ ಎಲ್ಲ ಡಿಪೆಂಡ್ ಆಗಿತ್ತು, ಆಯಿತಾ. ಆಮೇಲೆ ಸಾರ್ವಜನಿಕರಿಗೆ ಇದರಿಂದ ತುಂಬ ಅನುಕೂಲ ಇತ್ತು. ಪ್ರತಿಯೊಬ್ಬರು ನಮ್ಮ ಬೈಕ್ ಟ್ಯಾಕ್ಸಿಯಲ್ಲಿ ಯಾರು ಕೂರ್ತಾರೆ ತುಂಬ ಒಳ್ಳೆದಾಯ್ತು ಬಂದಿದ್ದು, ತುಂಬ ಚೆನ್ನಾಗಿದೆ, ಇದು ಕಡಿಮೆ ರೇಟು ಎಲ್ಲದೂ ಅಂತ ಇದ್ದರು. ಆಮೇಲೆ ಸಡನ್ನಾಗಿ ಇವಾಗ ಕೋರ್ಟಿಂದನೂ ಏನೋ ಆದೇಶ ಎಲ್ಲ ಬಂದಿದೆ, ಆಯಿತಾ. ಆದರೂ ನಮ್ಮದೇನೋ ಒಂದು ಬೈಕ್ ರೈಡರ್ಸು ಎಲ್ಲ ಸೇರ್ಕೊಂಡ್ಬಿಟ್ಟು ಇದು ಕಂಪ್ನಿ ಅಂತ ಏನಿಲ್ಲ, ಬೈಕ್ ರೈಡರ್ಸ್ ಅಷ್ಟೇ. ಏನೋ ಒಂದು ನಮಗೆ ಮೀಡಿಯಾದಿಂದ ಹೋದರೆ ಒಂದು ಸ್ವಲ್ಪ ಅನುಕೂಲ ಇದೆ, ಗೌರ್ಮೆಂಟಿಗೆ ಗೊತ್ತಾಗುತ್ತೆ, ಕೋರ್ಟಿಗೆ ಒಂದು ಸ್ವಲ್ಪ ಗೊತ್ತಾಗ್ಬೋದು, ಅಷ್ಟೇ ನಮ್ಮ ಉದ್ದೇಶ ಇದರಲ್ಲಿ. ಆಗ್ರಹ ಅಂದರೆ ಇದು ಮತ್ತೆ ವಾಪಸ್ ಬರಬೇಕು ಅಂತ, ವಾಪಸ್ಸು ಬೈಕ್ ಟ್ಯಾಕ್ಸಿ ಬರಬೇಕು. ಎಲ್ಲರಿಗೂ ಅನುಕೂಲ ಇದೆ, ಸಾರ್ವಜನಿಕರಿಗೂ ಅನುಕೂಲ ಇದೆ. ಆಮೇಲೆ ನಮ್ಮ ಮನೆ ಅನುಕೂಲ ಆಗುತ್ತೆ ಮನೆಗಳಲ್ಲಿ, ಅಷ್ಟೇ. ನಮ್ಮದು ಟೋಟಲ್ ಒಂದು 270 ಆ್ಯಕ್ಟಿವ್ ಅಂದರೆ 170 ಆ್ಯಕ್ಟಿವ್ ಇದ್ದಾರೆ. ಪ್ಲಸ್ ಇದರಲ್ಲಿ ಪಾರ್ಟ್ ಟೈಮ್ ಮಾಡೋರು ಇದ್ದಾರೆ. ಕರ್ನಾಟಕದಲ್ಲಿ ಒಂದು ಸುಮಾರು ಒಂದು 7 ಲ್ಯಾಕ್ ಇರ್ಬೋದು ಸರ್. ಅಲ್ಲ ಕೋರ್ಟಿಂದ ಆಗಿರೋದು, ಇದು ಕೋರ್ಟಿಂದ ಆಗಿರೋದು.
ಹಾಂ, ಕರ್ನಾಟಕ ಅಟ್ ಪ್ರೆಸೆಂಟ್ ಕರ್ನಾಟಕದಲ್ಲಿ ಆಗಿದೆ. ಇದು ಬೇರೆ ಸ್ಟೇಟ್ಗಳಲ್ಲೂ ಸುಮಾರು ಸ್ಟೇಟಲ್ಲಿ ಯಾವುದಾದ್ರು ಸ್ಟೇಟಲ್ಲಿ ಇದೆ, ನಡೀತಾ ಇದೆ. ಹಾಂ ಸರ್, ನನ್ನ ಹೆಸರು ಅನಂತ ವಿಜಯ್ ಅಂತೇಳಿ, ಬೈಕ್ ಟ್ಯಾಕ್ಸಿ ಚಾಲಕ ನಾನು. ಸರ್, ಇದರಿಂದ ನಮಗೆ ಒಂದು ಜೀವನ ನಡೆಸ್ತಾ ಇದ್ವಿ, ಇದರಲ್ಲೇ ದುಡಿಮೆ ಮಾಡ್ಕೊಂಡು. ಈಗ ಏನಾಗಿದೆ, ಕೋರ್ಟ್ ಆದೇಶದ ಪ್ರಕಾರ ನಿಲ್ಲಿಸಿ ಅಂತ ಬಂದಿದೆ, ಹಾಗಾಗಿ ನಿಲ್ಲಿಸಿದ್ದಾರೆ. ಈಗ ನಮಗೆ ಜೀವನಕ್ಕೆ ತೊಂದರೆ ಆಗಿದೆ. ಆಮೇಲೆ ನಾವು ಸರ್ಕಾರಕ್ಕೆ ಕೇಳ್ಕೊಳೋದೇನು ಅಂತಂದರೆ ಬೈಕ್ ಶಿವಮೊಗ್ಗ ರಂಗಾಯಣದಲ್ಲಿ ಕಳೆದು ಹೋದ ಆಡು ಎಂಬ ನಾಟಕ ಪ್ರದರ್ಶನ ಆಯೋಜನೆ ಮಾಡಲಾಗಿದೆ. ಚಾಂದಿನಿ ಮಂಗಳಮುಖಿ ಸಂಘದಿಂದ ಈ ನಾಟಕ ಆಯೋಜನೆ ಮಾಡಲಾಗಿದ್ದು, ಮಂಗಳಮುಖಿಯರ ಜೀವನದ ಕುರಿತು ಈ ನಾಟಕ ಅನಾವರಣವಾಗಲಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಂಗಳ ಎಂ ಎನ್ನುವವರು ಮಾಹಿತಿ ನೀಡಿದರು. ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಕಾರಣ ಏನು ಅಂತಂದರೆ, ನಾಳೆ ಸಂಜೆ 6:30ಗೆ ರಂಗಾಯಣದಲ್ಲಿ ನಮ್ಮ ನಾಟಕ ಇದೆ ಸರ್, ಕಳೆದ ಹೋದ ಆಡು ಅಂತ ಹೇಳಿ. ಆ ಉದ್ದೇಶದಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿನ ಕರೆದಿದ್ವಿ ಸರ್. ಇದು ನಮ್ಮ 2ನೇ ನಾಟಕ ಸರ್. ಇದೇ ವೇದಿಕೆಯಲ್ಲಿ ಹೋದ ವರ್ಷ ತಲ್ಕಿ ನಾಟಕವನ್ನು ರಂಗಾಯಣದಲ್ಲಿ ನಾವು ಪ್ರದರ್ಶನ ಮಾಡಿದ್ವಿ, ಪತ್ರಿಕಾಗೋಷ್ಠಿನ ಕರೆದ್ವಿ. ನೀವೆಲ್ಲರೂ ಕೂಡ ಆ ಗೋಷ್ಠಿನಲ್ಲಿ ಇದ್ರಿ, ನಮ್ಮ ಬಗ್ಗೆ ಬರೆದಿದ್ದೀರಾ. ಈ ಸರು ಕೂಡ ಅದೇ ರೀತಿ ನಾವೆಲ್ಲರೂ ನಿಮ್ಮಿಂದ ಬೆಂಬಲವನ್ನು ಎದುರು ನೋಡ್ತೀವಿ ಸರ್. ಈ ನಾಟಕಕ್ಕೆ ನಾಟಕದಲ್ಲಿ ನಮ್ಮ ಸಮುದಾಯದವರೇ ನಾವೇ ಮಾಡ್ತಾ ಇರುವಂಥ ನಾಟಕ. ನಮ್ಮ ಬಗ್ಗೆ ಯಾರೂ ಪ್ರಚಾರ ಮಾಡೋದಿಲ್ಲ ಸರ್, ನಾವೇ ಪ್ರಚಾರ ಮಾಡಬೇಕು. ನಮ್ಮ ಬಗ್ಗೆ ತಿಳುವಳಿಕೆನೇ ಹೇಳಬೇಕು. ಪಾಠಗಳಲ್ಲಿ ಎಲ್ಲೂ ಕೂಡ ನಮ್ಮ ಬಗ್ಗೆ ಇಲ್ಲ ಮಾಹಿತಿಗಳು, ನಮ್ಮ ಐಡೆಂಟಿಟಿಗಳು, ನಮ್ಮ ಸಂಸ್ಕೃತಿಗಳು, ಹಾಗೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಸಮಾಜದಿಂದ, ಫ್ಯಾಮಿಲಿಯಿಂದ ಅನ್ನೋದನ್ನು ಎಲ್ಲ ಸಾರ ಈ ಟ್ರಾನ್ಸ್ಜೆಂಡರ್ ಸಮುದಾಯದ ಒಳಗಡೆ ಬರುವಂಥ ಪ್ರತಿಯೊಂದು ಗುರುತಿಸುವಿಕೆಗಳನ್ನು ನಾವು ಈ ನಾಟಕದಲ್ಲಿ ತೋರಿಸ್ತಾ ಇದ್ದೀವಿ ಸರ್. ಈ ನಾಟಕವನ್ನು ನಮ್ಮ ಸಂಸ್ಥೆಯಾದ ಪಯಣ ಬೆಂಗಳೂರು ಇದು ಮತ್ತು ಲೋಕಲ್ ಶಿವಮೊಗ್ಗದಲ್ಲಿರುವಂಥ ರಕ್ಷ ಸಮುದಾಯ ಸಂಘಟನೆ ನಾವೆರಡೂ ಜನ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಸೊ ಅದಕ್ಕೆ ನೀವೆಲ್ಲರೂ ಕೂಡ ಬರಬೇಕು, ನಿಮ್ಮ ಪತ್ರಿಕೆಗಳಲ್ಲಿ ಬರಬೇಕು. ಇದು ಫ್ರೀ ಎಂಟ್ರೆನ್ಸ್ ಇರುತ್ತೆ, ಜನಗಳು ಬಂದು ನೋಡಬೇಕು ಅನ್ನೋದು ನನ್ನ ಆಶಯ. ನನ್ನ ಜೊತೆ 3 ವ್ಯಕ್ತಿಗಳಿದ್ದಾರೆ, ಅವರು ಕೂಡ ಮಾತಾಡ್ತಾರೆ. ನಾನು ಕೂಡ ನಾಟಕದ ಬಗ್ಗೆ ಹೆಚ್ಚಿನದಾಗಿ ನಾನು ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಕಾರಣ ಏನು ಅಂತಂದರೆ, ನಾಳೆ ಸಂಜೆ 6:30ಗೆ ರಂಗಾಯಣದಲ್ಲಿ ನಮ್ಮ ನಾಟಕ ಇದೆ ಸರ್, ಕಳೆದ ಹೋದ ಆಡು ಅಂತ ಹೇಳಿ. ಆ ಉದ್ದೇಶದಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ ಸರ್. ಇದು ನಮ್ಮ 2ನೇ ನಾಟಕ ಸರ್. ಇದೇ ವೇದಿಕೆಯಲ್ಲಿ ಹೋದ ವರ್ಷ ತಲ್ಕಿ ನಾಟಕವನ್ನು ರಂಗಾಯಣದಲ್ಲಿ ನಾವು ಪ್ರದರ್ಶನ ಮಾಡಿದ್ವಿ, ಪತ್ರಿಕಾಗೋಷ್ಠಿನ ಕರೆದ್ವಿ. ಇಂದು ವಿಶ್ವ ಯೋಗ ದಿನಾಚರಣೆ. ಈ ಹಿನ್ನೆಲೆಯಲ್ಲಿ ರಾಜಕಾರಣಿಗಳು, ನಟ ನಟಿಯರು ಸಹಯೋಗ ಮಾಡುವ ಮೂಲಕ ಗಮನ ಸೆಳೆದರು. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು BY ವಿಜಯೇಂದ್ರ, ಮಾಜಿ ಸಚಿವ ಅಶ್ವಥ್ ನಾರಾಯಣ್, ನಟಿ ಸುಧಾರಾಣಿಯೊಟ್ಟಿಗೆ ಯೋಗ ಮಾಡುವ ಮೂಲಕ ಗಮನ ಸೆಳೆದರು. ವೈದ್ಯಕೆ ಪ್ರವರಂ ಮುನೀನಾ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರೂ ಸಹ ಭೂಮಾತೆಗೆ ವಂದನೆ ಕೊಡಿ. ಯೋಗ ನಮನ. ಇವತ್ತು 11ನೇ ಅಂತಾರಾಷ್ಟ್ರೀಯ ಭದ್ರಾ ಜಲಾಶಯದ ನೀರಿನ ಸಂಗ್ರಹದಲ್ಲಿ ಏರಿಕೆಯಾಗಿದ್ದು
ಜಲಾಶಯದಲ್ಲಿ ನೀರಿನ ಮಟ್ಟ 150 ಅಡಿ ತಲುಪಿದೆ. ಜಲಾಶಯಕ್ಕೆ 9,000 ಕ್ಯೂಸೆಕ್ ನೀರು ಒಳಹರಿವಿದ್ದು ಜಲಾಶಯದಿಂದ 1,276 ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ. ಜಲಾಶಯದಲ್ಲಿ 34.830 ಟಿಎಂಸಿ ನೀರು ಸಂಗ್ರಹವಾಗಿದೆ. ಜಲಾಶಯದ ಒಟ್ಟು ನೀರಿನ ಸಂಗ್ರಹಣ ಸಾಮರ್ಥ್ಯ 71.535 ಟಿಎಂಸಿ ಇದ್ದು ಕಳೆದ ಬಾರಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿತ್ತು. ಈ ಬಾರಿಯೂ ಉತ್ತಮ ಮಳೆಯಾದರೆ ಜಲಾಶಯ ಭರ್ತಿಯಾಗುವ ಸಾಧ್ಯತೆ ಹೆಚ್ಚಿದೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಾಗರದಲ್ಲಿ ಇಡಿ ಅಧಿಕಾರಿಗಳ ದಾಳಿ, 9 ಜನರ ತಂಡದಿಂದ 18 ಗಂಟೆಗಳ ಕಾಲ ವಿಚಾರಣೆ. ಬುಧವಾರ ಕಚೇರಿಗೆ ಬರಲು ಟಿಪ್ ಟಾಪ್ ಬಶೀರ್ಗೆ ಬುಲಾವ್. ವರ್ಗಾವಣೆ ವಿಚಾರಕ್ಕೆ ಸಂಸದ ಬಿವೈಆರ್ ವರ್ಸಸ್ ಸಚಿವ ಮಧು ಬಂಗಾರಪ್ಪ, ದಾಖಲೆ ಇಟ್ಕೊಂಡು ಮಾತಾಡಿ ಎಂದು ತಾಕೀತು. ಸೇತುವೆ ಕಾಮಗಾರಿಗಳ ಉದ್ಘಾಟನೆಗೂ ಅಪಸ್ವರ. ತುಂಗಾ 22 ಕ್ರಸ್ಟ್ ಗೇಟ್ಗಳ ಮೇಲೆ ಈಗ ಸಿಸಿಟಿವಿ ಕಣ್ಣು. ಜಲಾಶಯದಲ್ಲಿ ಭದ್ರತೆಗೆ ಹೆಚ್ಚಿನ ಆದ್ಯತೆ. ತುಂಗಭದ್ರಾ ಕ್ರಸ್ಟ್ ಗೇಟ್ ಪ್ರಕರಣದ ಬಳಿಕ ಎಚ್ಚೆತ್ತ ಇಲಾಖೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.